ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕನ್ನಡ ಭಾಷೆ ಎಂಬುವುದು ಅನ್ನ ಹುಡುಕುವ ಶಕ್ತಿ ಆಗಬೇಕು ಎಂಬ ಕವಿರಾಜ ಮಾರ್ಗ ಕೃತಿಯ ಆಶಯ ಈಡೇರಬೇಕು ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ TM ಭಾಸ್ಕರ್ ಅವರು ಹೇಳಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ 26 ಮತ್ತು 27 ಫೆಬ್ರವರಿ 2024ರಂದು 2 ದಿನಗಳ ಕಾಲ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಧ್ವಜಾರೋಹಣದ ನಂತರ ಕಲಬುರಗಿ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ TM ಭಾಸ್ಕರ್ ಅವರ ಆಕರ್ಷಕ ಮೆರವಣಿಗೆ ಗಮನ ಸೆಳೆಯುವಂತಿತ್ತು. ಕಲಬುರಗಿ ನಗರದ ಕನ್ನಡ ಭವನದಿಂದ ಆರಂಭಗೊಂಡ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ವಿವಿಧ ಸಾಂಸ್ಕೃತಿಕ ತಂಡಗಳು ಸಾಥ್ ನೀಡಿದವು. ಅದರಲ್ಲೂ ಡೊಳ್ಳು ಮತ್ತು ಹಲಗೆ ತಂಡಗಳು ಮೆರವಣಿಗೆಯ ಕಳೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಯುವಕರು ಹಾಗೂ ಯುವತಿಯರು, ಕನ್ನಡ ಪರ ಹೋರಾಟಗಾರರು ಕನ್ನಡ ಬಾವುಟಗಳನ್ನು ಬೀಸುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ದು ಕನ್ನಡ ಜಾತ್ರೆ ಕಣ್ಣಿಗೆ ಕಟ್ಟುವಂತಿತ್ತು. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವಿಶಾಲ್ ದರ್ಗಿ ಮೆರವಣಿಗೆಗೆ ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರ್ ನೇತೃತ್ವದಲ್ಲಿ ನಡೆದ ಈ ಮೆರವಣಿಗೆಯಲ್ಲಿ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ, ತಹಶೀಲ್ದಾರರಾದ ನಾಗಮ್ಮ ಕಟ್ಟಿಮನಿ, ಲಚ್ಚಪ್ಪ ಜಮಾದಾರ್, ಭಾನುಕುಮಾರ್ ಗಿರೇಗೋಳ್, ಚಂದ್ರಕಾಂತ್ ಕಾಳಗಿ, BN ಪುಣ್ಯಶೆಟ್ಟಿ, ರಾಜುಗೌಡ ನಾಗನಹಳ್ಳಿ, ಮಾಲಾ ದಣ್ಣೂರ್, ಚಂದ್ರಶೇಖರ್ ಪಾಟೀಲ್ ಯಳಸಂಗಿ, ಹನುಮಂತರಾಯ ಅಟ್ಟೂರ್, ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ಹಾಗೂ ವಿದ್ಯಾಸಾಗರ್ ದೇಶಮುಖ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮೆರವಣಿಗೆಯು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರಕ್ಕೆ ತಲುಪಿದ ನಂತರ ಸಮ್ಮೇಳನದ ಉದ್ಘಾಟನಾ ಸಮಾರಂಭಕ್ಕೂ ಮೊದಲು ಜಿಲ್ಲಾಧಿಕಾರಿ B ಫೌಜಿಯಾ ತರನುಂ ಅವರು ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ನಾಡ ಧ್ವಜಾರೋಹಣ ನೆರವೇರಿಸಿದರೆ, ಪರಿಷತ್ ತಾಲೂಕಾ ಘಟಕದ ಅಧ್ಯಕ್ಷರಾದ ಗುರುಬಸಪ್ಪ ಸಜ್ಜನಶೆಟ್ಟಿ ಪರಿಷತ್ ಧ್ವಜಾರೋಹಣ ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಹಲವು ಮಳಿಗೆಗಳ ಉದ್ಘಾಟನೆ ನಡೆಯಿತು. ಇನ್ನು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಇದ್ದ ಗಣ್ಯರು ಸಂಕಥನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಛಾಯಾಚಿತ್ರಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ವೇದಿಕೆ ಮೇಲಿನ ಗಣ್ಯರು ಜನಪದ ಕೌದಿಯ ಚಿತ್ತಾರ, ಬಹುದಾರಿ, ದಲಿತ ಸಾಹಿತ್ಯದಲ್ಲಿ ಮಹಿಳಾ ಅಸ್ಮಿತೆಯ ಸಂಘರ್ಷ, ಮಾವು ಮಲ್ಲಿಗೆ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದರು. ರಂಗಮಂದಿರದಲ್ಲಿ ಬಂಡಾಯ ಸಾಹಿತಿ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ವೇದಿಕೆ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದ ಹಿನ್ನೆಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಆರಂಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
20ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಸ್ಥಾನ ಪೀಠದ ಚೇರ್ಪರ್ಸನ್ ಆಗಿರುವಂತಹ ತಾಯಿ ದಾಕ್ಷಾಯಿಣಿ ಅವರು ಇದನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮತ್ತೊಮ್ಮೆ ಸ್ಮರಣೀಯಗೊಳಿಸೋಣ. ಇನ್ನು ವೆಂಕಟಪ್ಪ ನಾಯಕ್ ಅವರ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಮುಖ್ಯಮಂತ್ರಿಗಳ ಸಲಹೆಗಾರರಾದ ಬಿಆರ್ ಪಾಟೀಲ್, ಕರ್ನಾಟಕ ರೇಷ್ಮೆ ಉದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಖನೀಸ್ ಫಾತಿಮಾ, ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಎಂವೈ ಪಾಟೀಲ್, ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಶಶಿಲ್ ಜಿ ನಮೋಶಿ ಸೇರಿದಂತೆ ಇತರರು ಸಮ್ಮೇಳನಕ್ಕೆ ಗೈರಾಗಿದ್ದರು. ಕಿಕ್ಕಿರಿದು ತುಂಬಿದ್ದ ಕನ್ನಡ ಅಭಿಮಾನಿಗಳ ಕಲರವದ ಮಧ್ಯೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 2 ದಿನಗಳ ಕಲಬುರಗಿ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ ದೊರೆಯಿತು. ಯಾಕಂತಂದ್ರೆ ಇವತ್ತು ನಿಜವಾಗ್ಲೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು ಕಳೆದ 15 ದಿವಸಗಳಿಂದ ಹಗಲಿರುಳು ಈ ಸಮ್ಮೇಳನದ ಯಶಸ್ವಿಗಾಗಿ ದುಡಿತಾ ಇದ್ದಾರೆ. ಅವರ ಪ್ರತಿಫಲವಾಗಿ ಇವತ್ತೊಂದು ಅದ್ಭುತವಾದ ಸಮ್ಮೇಳನ ಈ 2 ದಿನಗಳ ಕಾಲ ಕಲಬುರಗಿ ಒಳಗೆ ಖಂಡಿತವಾಗಿ ನಡೀತಾ ಇದೆ ಅಂತಕ್ಕಂಥ ಒಂದು ಆಶಯ ಭಾವನೆ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡ್ತೇನೆ ಬಂಧುಗಳೇ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಬಂಡಾಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರ ವೇದಿಕೆಯಲ್ಲಿ ನಡೀತಿರ್ತಕ್ಕಂಥ ಈ ಸಮ್ಮೇಳನ ನಿಜವಾಗಲೂ ಅವರ ಹೆಸರಿಟ್ಟಿರುವ ಕಾರಣಕ್ಕಾಗಿ ಈ ಸಮ್ಮೇಳನಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನಗೆ ಅನಿಸಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಈ ಒಂದು ಸಮ್ಮೇಳನದೊಳಗೆ ನಾವು ನಮ್ಮ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶಿವಶರಣ ಪಾಟೀಲ್ ಜವಳಿ ಅವರು ಇರ್ಬೋದು, ನಮ್ಮ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರು, ಇವತ್ತು ಎಲ್ಬಿಕೆ ಆದವರ ಮಹಾದ್ವಾರಗಳ ಇವತ್ತು ನೇತೃತ್ವದೊಳಗೆ ಈ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಈ ಎಲ್ಲ ಸಾಹಿತಿಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಆ ಎಲ್ಲ ಸಾಹಿತಿಗಳನ್ನ ಸ್ಮರಿಸತಕ್ಕಂಥ ಕೆಲಸವನ್ನ ಈ ಸಮ್ಮೇಳನದ ಮೂಲಕ ನಡೀತಾ ಇದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಇವತ್ತು ಕನ್ನಡ ನಾಡು ನುಡಿ ಕಲೆ ಸಂಗೀತ ಈ ನೆಲದ ಪರಂಪರೆಯನ್ನು ಉಳಿಸುವ ಬೆಳೆಸುವ ನಿಟ್ಟಿನೊಳಗೆ ಇವತ್ತು ಅನೇಕ ಹಿರಿಯ ಸಾಹಿತಿಗಳ ಕೊಡುಗೆ ಎಷ್ಟಿದೆಯಲ್ಲ ಅದರಷ್ಟೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಕೂಡ ಅಷ್ಟೇ ಇದೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು 2 ವರ್ಷ 4 ತಿಂಗಳ ನಂತರ ಬಹಳ ವಿಶೇಷವಾದ ಸಂದೇಶದೊಂದಿಗೆ ಈ ಪರಿಷತ್ತನ್ನ ಇಡೀ ನಾಡಿನಾದ್ಯಂತ ಬಹಳ ಗಟ್ಟಿಯಾಗಿ ನಾವು ಕಟ್ತಾ ಇದ್ದೀವಿ. ಏನು ಅಂತಂದ್ರೆ ಈ ಕೆಲವು ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಅಂತಂದ್ರೆ ಕೇವಲ ಕವಿಗಳು ಸಾಹಿತಿಗಳಿಗೆ ಮಾತ್ರ ಸೀಮಿತ ಅನ್ನುವ ಭಾವನೆ ಬಹಳಷ್ಟು ಜನರ ತಲೆಯಲ್ಲಿತ್ತು. ಆದ್ರೆ ಮಹೇಶ್ ಜೋಶಿ ಅವರ ನೇತೃತ್ವದೊಳಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ಜನಸಾಮಾನ್ಯರ ಪರಿಷತ್ ಆಗ್ಬೇಕೆನ್ನುವ ನಿಟ್ಟಿನೊಳಗೆ ಸಾಹಿತ್ಯಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕವಾಗಿ ಕೂಡ ಅನೇಕ ರೀತಿಯ ಕೊಡುಗೆಯನ್ನ ಈ 2 ವರ್ಷ 5 ತಿಂಗಳಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶೇಷವಾದ ಕೊಡುಗೆಯನ್ನ ಕೊಡ್ತಾ ಬಂದಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಯಾವ ರೀತಿ ಇವತ್ತು ಈ ನಾಡಿನೊಳಗೆ ನಮ್ಮ ಮಹೇಶ್ ಜೋಶಿ ಒಂದು ಆಂದೋಲನವನ್ನು ಶುರು ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಇವತ್ತು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳನ್ನ ಉಳಿವಿಗಾಗಿ ದೊಡ್ಡ ಒಂದು ಆಂದೋಲನವನ್ನು ಹಾಕಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಕ್ರಿಯಾ ಯೋಜನೆಯನ್ನ ಹಾಕಿಕೊಂಡು ಇವತ್ತು ವಿಶೇಷ ರೀತಿಯೊಳಗೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಸರ್ಕಾರಿ ಮಾಧ್ಯಮ ಶಾಲೆಗಳನ್ನು ಉಳಿದ್ರೆ ಬಹುಶಃ ಕನ್ನಡ ಉಳಿತದೆ. ಕನ್ನಡ ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ. ಕನ್ನಡಿಗ ಉಳಿದ ಮಾತ್ರ ಈ ಕರ್ನಾಟಕ ಉಳಿತದೆ ಅನ್ನುವ ನಿಟ್ಟಿನೊಳಗೆ ಕನ್ನಡಿಗ ಕರ್ನಾಟಕದ ಇವತ್ತು ದೇವೋದ್ದೇಶ ಇಟ್ಟುಕೊಂಡು ಇವುಗಳ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಸದಾಕಾಲ ಶ್ರಮಿಸ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರು ದಿವ್ಯ ನೇತೃತ್ವ ವಹಿಸಿ ಮಾತನಾಡುತ್ತಾ ನುಡಿ ಜಾತ್ರೆಗಳು ಸಾಹಿತ್ಯ ಜಾಗೃತಿ ಮೂಡಿಸುತ್ತವೆ. ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಸಾಹಿತಿಗಳ ದೊಡ್ಡ ಪಡೆಯೇ ಇದೆ. ಹೀಗಾಗಿ ಬಹುಬಗೆಯ ಸಾಹಿತ್ಯ ಇಂದು ಜಿಲ್ಲೆಯಾದ್ಯಂತ ರಚಿಸಲ್ಪಡುತ್ತಿದೆ ಎಂದರು. ಕಾರ್ಯಕ್ರಮ ಭಾಗಿಯಾಗಿ
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಟಿ.ಎಂ. ಭಾಸ್ಕರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನಕ್ಕೆ ಖ್ಯಾತ ಸಾಹಿತಿ ಪ್ರೊಫೆಸರ್ ರಾಜಪ್ಪ ದಳವಾಯಿ ಚಾಲನೆ ನೀಡಿ ಮಾತನಾಡುತ್ತಾ, ಸಾಹಿತ್ಯ ಬೆಸೆಯುವ ಕೆಲಸ ಮಾಡಬೇಕು, ಧರ್ಮವೂ ಕೂಡ ಇದೇ ಆಶಯ ಹೊಂದಿರಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಸಾಮಾನ್ಯವಾಗಿ ನಮ್ಮ ಜನ ನಗದೇ ಕಡಿಮೆ, ನಕ್ಕರೆ ಚಾರ್ಜ್ ದುಡ್ಡು ಕೊಡ್ತೀನಿ ಅಂದ್ರೆ ನಗದಿಲ್ಲ ಕೆಲವರು. ಆದರೆ ವಿಜಯ್ ಕುಮಾರ್ ಆಗಲ್ಲ, ಅವರು ನಗು ಮೊದಲು, ಆಮೇಲೆ ಮಾತು. ಅವರು ಹಳೆಯ ಒಂದು 13 ವರ್ಷದ ಹಿಂದಿನ ನನ್ನ ಒಂದು ವೇದಿಕೆಯ ಭಾಷಣವನ್ನು ಇವತ್ತಿಗೂ ನೆನಪಲ್ಲಿಟ್ಕೊಂಡು ಈ ಸಮ್ಮೇಳನ ಆಗುವಾಗ ನಾನು ಉದ್ಘಾಟನೆ ಮಾಡಬೇಕು ಅಂತ ಬಯಸಿದಾರಲ್ಲ, ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಎರಡನೇದು, ಗೆಳೆಯರಾದಂತಹ ಟಿ.ಎಂ. ಭಾಸ್ಕರ್ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅವರು ನನಗೆ ಬಹಳ ಹಳೆಯ ಗೆಳೆಯರು. ದಲಿತ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂಥವರು ಮತ್ತು ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ತಾವು ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣವೇ ಮುಖ್ಯವಾಗಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಎಲ್ಲ ಬಗೆಯ ಅನುಕೂಲಗಳನ್ನು ಮಾಡಿಕೊಟ್ಟ ಒಬ್ಬ ದಿಟ್ಟ ಉಪಕುಲಪತಿ. ಅದರಿಂದ ಈ ವೇದಿಕೆಯಿಂದ ಅವರನ್ನು ಈ ಮೂಲಕ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಲಬುರಗಿಗೆ ಬರಬೇಕು ಅಂದರೆ ನನಗೆ ತುಂಬ ಬೇರೆ ಬೇರೆಯ ಹಿತಾಸಕ್ತಿಗಳಿವೆ. ಇಲ್ಲಿ ಇದ್ದವನು, ಇಲ್ಲಿ ಅನೇಕ ಜನ ಗೆಳೆಯರಿದ್ದಾರೆ, ರಂಗಭೂಮಿಯ ಗೆಳೆಯರಿದ್ದಾರೆ, ಚಿತ್ರಕಲೆಯ ಗೆಳೆಯರಿದ್ದಾರೆ, ಶಿಲ್ಪಕಲೆಯ ಗೆಳೆಯರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ. ನಾನಾ ಬಗೆಯ ವಿಶ್ವಾಸ ನನಗಿದೆ. ಕಲಬುರಗಿ ಅಂದರೆ ಅದು ಒಂದು ಕಲಾ ಕೇಂದ್ರದ ಥರ ಕಾಣುತ್ತೆ, ಒಂದು ಚಿಂತನೆಯ ಶಿಖರದ ಥರ ಕಾಣುತ್ತೆ. ಕೇವಲ ಕರ್ನಾಟಕದ ತುದಿಯಲ್ಲಿದೆ ಶಿಖರಪ್ರಾಯವಾಗಿ ಅಂತಲ್ಲ, ಇಲ್ಲಿರುವ ಬದುಕೇ ಶಿಖರಪ್ರಾಯವಾದ ಚಿಂತನೆ. ನಾವೇನು ಆಲೋಚನೆ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಶರಣರ ನಾಡು, ಅದಕ್ಕಿಂತ ಮುಖ್ಯವಾಗಿ ಈಗ ಅಮ್ಮವ್ರು ಹೇಳಿದರು ಭಾಳ ಮಹತ್ವದ ಒಂದು ವಿಷಯವನ್ನು. ಕವಿರಾಜ ಮಾರ್ಗ ರಚನೆಯಾದ ಒಂದು ಪ್ರದೇಶ ಇದು. ಕವಿರಾಜ ಮಾರ್ಗವಾದರೂ ಕನ್ನಡದ ಮೊದಲ ಕೃತಿ ಅಷ್ಟೇ ಅಲ್ಲ, ಅದು ಒಂದು ಚಿಂತನ ಕೃತಿ. ಕಾವ್ಯಮೀಮಾಂಸೆಯ, ರಾಜನೀತಿಯ, ಉತ್ತಮ ಗುಣದ, ಆದರ್ಶದ, ಕನ್ನಡ ಜನರ ಮನೋಧರ್ಮ ಎಂಥದ್ದು ಅನ್ನೋದನ್ನು ತಿಳಿಸುವ ಅಭೂತಪೂರ್ವವಾದ ಕೃತಿ. ಅದನ್ನು ಬೆಂಜಮಿನ್ ಲೂಯಿಸ್ ವೈಸ್ ಅವರು ಮೊಟ್ಟ ಮೊದಲಿಗೆ ಅದನ್ನು ಗುರುತಿಸಿ ಕೆ.ಬಿ. ಪಾಠಕ್ ಅನ್ನುವಂಥ ಸರ್ದಾರ್ ಸ್ಕೂಲ್ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಸಂಸ್ಕೃತ, ಕನ್ನಡ, ಅರ್ಧಮಾಗಧಿ, ಪ್ರಾಕೃತ್, ಇಂಗ್ಲೀಷ್ ಇವೆಲ್ಲವನ್ನು ಬಲ್ಲಂತಹ ಒಬ್ಬ ಬಹಳ ದೊಡ್ಡ ಸಂಶೋಧಕರನ್ನು ಡೆಪ್ಯುಟೇಷನ್ನಿಗೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ಕರೆಸಿಕೊಂಡು ಅದನ್ನು ಸಂಪಾದಿಸುವ ಕೆಲಸವನ್ನು ಮಾಡ್ತಾರೆ. 1898ರಲ್ಲಿ ಆ ಪುಸ್ತಕ ಮೊದಲಿಗೆ ಮುದ್ರಣವನ್ನು ಕಾಣುತ್ತೆ. ನಾನು ಈ ಗುಲ್ಬರ್ಗದಲ್ಲಿದ್ದಾಗ ಆ ಕೃತಿಯನ್ನು ಅಭ್ಯಾಸ ಮಾಡಿ ಮುಂದೆ ನಾನು ಒಂದು ವಿಶ್ವವಿದ್ಯಾಲಯಕ್ಕೆ ನನ್ನ ಮಹಾಪ್ರಬಂಧವನ್ನು ಸಲ್ಲಿಸಿ ಡಿಲಿಟ್ ಪ್ರಶಸ್ತಿಯನ್ನು ಕೂಡ ಕವಿರಾಜ ಮಾರ್ಗವೇ ನನಗೆ ದೊರಕಿಸಿಕೊಟ್ಟಿರೋದು ನನಗೆ ಈ ನಾಡಿನ ಜೊತೆಗಿರುವಂಥ, ಈ ಪ್ರದೇಶದ ಜೊತೆಗಿರುವ ಒಂದು ಅವಿನಾಭಾವ ಸಂಬಂಧದ ಒಂದು ಮುಖ್ಯವಾದ ಸಂಬಂಧ. ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅನುಪಸ್ಥಿತಿಯಲ್ಲಿ ನಡೆದ ಈ ಸಮಾರಂಭದಲ್ಲಿ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾದ ಪ್ರೊಫೆಸರ್ ಕಲ್ಯಾಣರಾವ್ ಪಾಟೀಲ್, ಮಾಹಿತಿ ಹಕ್ಕು ಆಯೋಗ ಕಲಬುರಗಿ ಪೀಠದ ಆಯುಕ್ತರಾದ ರವೀಂದ್ರ ಡಾಕಪ್ಪ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗಟಿ, ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ, ಸಾಹಿತಿ ಕೆ ಗಿರಿಮಲ್ಲ, ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿರಿಯ ಪತ್ರಕರ್ತರಾದ ಶ್ಯಾಮಸುಂದರ್ ಕುಲಕರ್ಣಿ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿದ್ದರು. ಜ್ಯೋತಿ ಕೋಟ್ನೂರ್ ಹಾಗೂ ಮಂಜುಳಾ ಸುತಾರ್ ನಿರ್ವಹಿಸಿದರೆ, ಶಿವರಾಜ್ ಅಂಡಗಿ ಹಾಗೂ ಸಿದ್ದಲಿಂಗಜಿ ಬಾಳಿ ನಿರೂಪಿಸಿದರು. ಕಲ್ಯಾಣ್ ಕುಮಾರ್ ಶೀಲ್ವಂತ್ ಸ್ವಾಗತಿಸಿದರು. ಶರಣರಾಜ ಚಪ್ಪರಬಂದಿ ವಂದಿಸಿದರು. ಮಾರ್ಚ್ 16ರಂದು ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಪೆನಲ್ ವತಿಯಿಂದ ನಾಮಪತ್ರ ಸಲ್ಲಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024ರ ಮತದಾನವು ದಿನಾಂಕ 16ನೇ ಮಾರ್ಚ್ 2024ರಂದು ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಇರುವ ಸ್ಯಾಕ್ ಕಟ್ಟಡದಲ್ಲಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರು ತಮ್ಮ ಪ್ಯಾನೆಲ್ನ ಸದಸ್ಯರೊಂದಿಗೆ ನಾಮಪತ್ರವನ್ನ ಸಲ್ಲಿಸಿದರು.
ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಪ್ಯಾನೆಲ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ ಅವರು ಸ್ಪರ್ಧಿಸುತ್ತಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಿತಿನ್ ಬಿ ಜವಳಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರೊಂದಿಗೆ ಅವರ ಪ್ಯಾನೆಲ್ನ ಸದಸ್ಯರಾದ ವಿನಯ್ ಎಸ್ ಪಾಟೀಲ್ ಕಮಲಾಪುರ್, ಅನಿಲ್ ಕುಮಾರ್ ಎಸ್ ಮರಗೋಳ್, ನಾಗಣ್ಣ ಎಸ್ ಘಂಟಿ, ದೊಡ್ಡಪ್ಪ ಶರಣಬಸಪ್ಪ ನಿಷ್ಠಿ, ದಿನೇಶ್ ಜಿಡಿ ಅಣಕಲ್, ರವಿಕುಮಾರ್ ಎಸ್ ಸರ್ಸಂಬಿ, ಡಾಕ್ಟರ್ ಅಲ್ಲಮಪ್ರಭು ಆನಂದವಾಡೆ ಬೀದರ್, ಡಾಕ್ಟರ್ ಶಿವಾನಂದ ದೇವರಮನಿ, ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ, ಮಲ್ಲಿಕಾರ್ಜುನ್ ಬಿ ಖಪಾಟೆ, ಶಶಿಕಾಂತ್ ಎಸ್ ಸೋರಡೆ, ಡಾಕ್ಟರ್ ಪ್ರಶಾಂತ್ ಎಂ ಹರ್ಸೂರ್ ಹಾಗೂ ಶಿವಾನಂದ್ ಎ ಚುಕ್ಕಿ ರಾಯಚೂರ್ ಉಪಸ್ಥಿತರಿದ್ದರು. ನಾಮಪತ್ರ ಸಲ್ಲಿಸಿದ ನಂತರ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ತೆರಳಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ನಂತರ ದಾಸೋಹ ಮಹಾಮನೆಯಲ್ಲಿ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಆಶೀರ್ವಾದ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರು ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಪ್ಯಾನೆಲ್ನ ಎಲ್ಲಾ ಸದಸ್ಯರುಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಚುನಾವಣೆ ನಿಮಿತ್ತ ನಾವು ಇವತ್ತು ನಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. 16 ತಾರೀಕಿದಂದು ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಎಲೆಕ್ಷನ್ ಇದೆ, ತಮಗೆಲ್ಲರೂ ಗೊತ್ತಿರುವಂಗೆ. ಇವತ್ತು ನಮ್ಮ ಎಲ್ಲ ಬೆಂಬಲಿಗರೊಂದಿಗೆ ನಮ್ಮ ಹೋಲ್ ಪ್ಯಾನೆಲ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಮಾಡಿದ ಮೇಲೆ ಇವತ್ತು ನಾವು ನಮ್ಮ ಶರಣಬಸವೇಶ್ವರ ಆಶೀರ್ವಾದ ಪಡೆದುಕೊಂಡು ನಾವು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದಿದ್ದೇವೆ. ನಮ್ಮ ಎಲ್ಲ ನಿಮ್ಮ ಚಾನಲ್ ಮೂಲಕ ನಾನು ಕೇಳಿಕೊಳ್ಳೋದಷ್ಟೇ, ನಾವು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಈ ಒಂದು ಹೊಸ ಚೇತನದೊಂದಿಗೆ ನಾವು ಏನು ಇವತ್ತು ಎಲೆಕ್ಷನ್ ಕಣದಲ್ಲಿ ಇಳಿದಿದ್ದೇವೆ, ನಮ್ಮನ್ನು ಆರಿಸಿ ತಂದು ಕೊಡಬೇಕಂತ ನಿಮ್ಮ ಚಾನಲ್ ಮೂಲಕ ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಧಾಮ ಸಂಪ್ರೋಕ್ಷಣ ಹಾಗೂ ಜಿನಬಿಂಬ ಶುದ್ಧಿ ಮತ್ತು ಪಂಚಕಲ್ಯಾಣ ಮಹಾಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರಕ್ಕೆ ಪರಮ ಪೂಜ್ಯ 108 ಶ್ರೀ ಸಕಲಕೀರ್ತಿ ಮಹಾರಾಜರ ಪುರಪ್ರವೇಶ ಕಾರ್ಯಕ್ರಮ ಜರುಗಿತು. 1008 ಶ್ರೀ ಶಾಂತಿನಾಥ ಭಗವಾನರ ತ್ರಿಕೋಟ ಜೈನ ಮಂದಿರ ಹುಣಸಿ ಹಡಗಿಲ್ ವತಿಯಿಂದ ಧಾಮ ಸಂಪ್ರೋಕ್ಷಣ ಹಾಗೂ ಜಿನಬಿಂಬ ಶುದ್ಧಿ ಮತ್ತು ಪಂಚಕಲ್ಯಾಣ ಮಹಾಮಹೋತ್ಸವವು ದಿನಾಂಕ 13 ಏಪ್ರಿಲ್ 2024 ರಿಂದ 17 ಏಪ್ರಿಲ್ 2024 ರವರೆಗೆ 1008 ಶ್ರೀ ಚಿಂತಾಮಣಿ ಪಾರ್ಶ್ವನಾಥ ಭಗವಾನ್ ಶ್ರೀ ಧರಣೇಂದ್ರ ಹಾಗೂ ಶ್ರೀ ಮಹಾಮಾತೆ ಪದ್ಮಾವತಿ ದೇವಿ ದಿಗಂಬರ ಜೈನ ಅತಿಶಯ ಕ್ಷೇತ್ರ ಟ್ರಸ್ಟ್ ಹುಣಸಿ ಹಡಗಿಲ್ ದಕ್ಷಿಣ ಪಂಬುಜಿ ತಾಲೂಕಾ ಜಿಲ್ಲಾ ಕಲಬುರಗಿಯ ವತಿಯಿಂದ ದಿನಾಂಕ 13 ಏಪ್ರಿಲ್ 2024 ರಿಂದ 17 ಏಪ್ರಿಲ್ 2024 ರವರೆಗೆ ನಡೆಯುತ್ತಿರುವ ಅತಿಶಯ ಕ್ಷೇತ್ರ ಹುಣಸಿ ಹಡಗಿಲನಲ್ಲಿ ತ್ರಿಕೋಟ ಜೈನ ಮಂದಿರದ ಮೂಲ ನಾಯಕರಾದ 1008 ಶ್ರೀ ಶಾಂತಿನಾಥ ಭಗವಾನರ ಧಾಮ ಸಂಪ್ರೋಕ್ಷಣ ಹಾಗೂ ಜಿನಬಿಂಬ ಶುದ್ಧಿ ಮತ್ತು 1008 ಶ್ರೀ ಮುನೀಶ್ವರನಾಥ ಭಗವಾನರ ಹಾಗೂ 1008 ಶ್ರೀ ಮಹಾವೀರ ಭಗವಾನರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವವನ್ನು ಜೀರ್ಣೋದ್ಧಾರ ಶಿರೋಮಣಿ 108 ಆಚಾರ್ಯ ಪರಮ ಪೂಜ್ಯ ಶ್ರೀ ಶ್ರುತಸಾಗರ ಮುನಿ ಮಹಾರಾಜರ ದಿವ್ಯ ಆಶೀರ್ವಾದ ಹಾಗೂ ನಮೋಕಾರ ತೀರ್ಥಕ್ಷೇತ್ರ ಪ್ರಣೀತ ಸಾಕ್ಷತ ನಡೆದಾಡುವ ದೇವರು ಪರಮ ಪೂಜ್ಯ ಪ್ರಜ್ಞಾಶ್ರಮಣ ಸಾರಸ್ವತಾಚಾರ್ಯ ಪರಮ ಪೂಜ್ಯ 108 ಶ್ರೀ ದೇವನಂದಿ ಮುನಿ ಮಹಾರಾಜರ ಆಶೀರ್ವಾದ ಮತ್ತು ದಿವ್ಯ ಸಾನ್ನಿಧ್ಯದೊಂದಿಗೆ ಹಾಗೂ ಶ್ರೀ ಆಚಾರ್ಯರ ಶ್ರೀ ಪರಮ ಶಿಷ್ಯರಾದ 108 ಮುನಿ ಶ್ರೀ ಸಕಲ ಕೀರ್ತಿ ಮುನಿ ಮಹಾರಾಜರು ಮತ್ತು ಶ್ರೀ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಹೊಂಬುಜ ಜೈನಮಠ ಇವರ ದಿವ್ಯ ಸಾನ್ನಿಧ್ಯ ಮಾರ್ಗದರ್ಶನದಲ್ಲಿ ಮತ್ತು ಶುಭಾಶೀರ್ವಾದದೊಂದಿಗೆ ಎಲ್ಲಾ ಭಟರಕರ ದಿವ್ಯ ಸಾನ್ನಿಧ್ಯ ಮತ್ತು ಶುಭ ಆಶೀರ್ವಾದದೊಂದಿಗೆ ಭವ್ಯ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಜರುಗುತ್ತಿದ್ದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದ ಎಲ್ಲಾ ಶ್ರಾವಕ ಶ್ರಾವಕಿಯರು ತನುಮನ ಧನದಿಂದ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕಾಗಿ ಮನವಿ ಮಾಡಲಾಗಿದೆ. ಈ ಕಾರ್ಯಕ್ರಮದ ನಿಮಿತ್ತ ಕಲಬುರಗಿ ಮಹಾನಗರಕ್ಕೆ ಪರಮ ಪೂಜ್ಯ 108 ಶ್ರೀ ಸಕಲ ಕೀರ್ತಿ ಮಹಾರಾಜರು ಪುರಪ್ರವೇಶ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಶ್ರಾವಕ ಶ್ರಾವಕಿಯರು ಭಾಗವಹಿಸಿದ್ದರು ಎಂದು ಸಮಾಜದ ಯುವ ಮುಖಂಡರು ಹಾಗೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾದ ಸುರೇಶ್ ಎಸ್ ತಂಗಾ ಅವರು ತಿಳಿಸಿದ್ದಾರೆ.
ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಗಾಜಿಪುರದವರೆಗೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಪರಮಪೂಜ್ಯರ ಪಾದಯಾತ್ರೆ ನಡೆಸಲಾಯಿತು. ನಂತರ ಗಾಜಿಪುರದಲ್ಲಿ ಇರುವ ಜೈನ ಮಂದಿರಕ್ಕೆ ಪರಮಪೂಜ್ಯರನ್ನ ಸಕಲ ಸದ್ಭಕ್ತಾದಿಗಳು ಶ್ರಾವಕ ಶ್ರಾವಕಿಯರು ಪೂಜೆ ಸಲ್ಲಿಸುವ ಮೂಲಕ ಮಂದಿರಕ್ಕೆ ಬರಮಾಡಿಕೊಳ್ಳಲಾಯಿತು. ನಂತರ ಪರಮಪೂಜ್ಯರು ಆಶೀರ್ವಚನ ನೀಡಿದರು. ವೀರೋ ಮಂಗಲಂ ಗೌತಮಗನಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮಸ್ತು ಮಂಗಲಂ ಸರ್ವಮಂಗಲ್ಯ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜಯತು ಶಾಸನಂ. जय प्रथम तीर्थंकर आदिनाथ भगवान की जय. 24 भगवान की चारी चक्रवर्ती आचार्य शांति सागर जी महाराज की, गणाधिपति गणधराचार्य कुंतु सागर जी महाराज की, प्रज्ञा शमन सारस्वताचार्य देवानंदी जी महाराज की, ಭವ್ಯಾತ್ಮರೇ, ಧರ್ಮಸ್ನೇಹ ಬಂಧುಗಳೇ, ಗುಲ್ಬರ್ಗಾ ನಗರದ ಗುಲ್ಬರ್ಗಾ ಧರ್ಮನಗರದ ಪುಣ್ಯ ಉದಯ ಆಗಿದೆ ಅಂತನ ಇಂಥ ಈ ಪುಣ್ಯನಗರಿ ಹತ್ತಿರ ಇದ್ದಿಂದು ಇಂಥ ಹುಣಸೆಡ್ಲಿ ಅತಿಶಯ ಕ್ಷೇತ್ರ ಪಾರ್ಶ್ವನಾಥ್ ಪದ್ಮಾವತಿ ಧರ್ಮೇಂದ್ರ ಕ್ಷೇತ್ರಪಾಲದ ಅಂಥ ಅತಿಶಯ ಕ್ಷೇತ್ರದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸೋಕಾಲಾಗು, ಪುಣ್ಯ ಸಂಚಯಕಾಲಾಗು, ಮನುಷ್ಯ ಜೀವನ ಸಾರ್ಥಕ ಮಾಡೋಕಾಲಾಗು ನಮ್ಗೆ ಅಂಥ ಶುಭ ಅವಸರ ಪ್ರಾಪ್ತಾಗಿದೆ. ಯಾ ಕಲ್ಯಾಣಕ್ಕೆ ತೀರ್ಥಂಕರ ಗರ್ಭ ಜನ್ಮ ದೀಕ್ಷಾ ಕೇವಲ್ಯಾನ್ ಮೋಕ್ಷ ಕಲ್ಯಾಣಕ್ಕೆ ಪ್ರಾಪ್ತ ಆದರೂ ಅದು ನಮಗೂ ಅವಸ್ಥಾ ಆ ಸಿದ್ಧ ಅವಸ್ಥಾ ಪ್ರಾಪ್ತ ಆಗಲಿ ಅಂತಲೂ ಇಂಥ ಪಂಚಕಲ್ಯಾಣಕ್ಕೆ ಮಾಡೋದು ತಾವೆಲ್ಲರಿಗೂ ಸೌಭಾಗ್ಯವನ್ನು ಪ್ರಾಪ್ತ ಆಗಿದೆ. ಆ ಪಂಚಕಲ್ಯಾಣದಲ್ಲಿ ತಾವೆಲ್ಲರೂ ಗುಲ್ಬರ್ಗಾ ನಗರ ಗುಲ್ಬರ್ಗಾ ಜಿಲ್ಲಾ ಇಲ್ಲಿ ಇದ್ದಿನವರು ಎಲ್ಲ ಶ್ರಾವಕರ ಪೂರ್ಣ ಕರ್ನಾಟಕ ಮಹಾರಾಷ್ಟ್ರ ಇದ್ದಿನವರು ಶ್ರಾವಿಕ ಆ ಪಂಚಕಲ್ಯಾಣದಲ್ಲಿ ಭಾಗ ತಗೊಂಡು ತಮ್ಮ ಪುಣ್ಯ ಸಂಚಯ ಮಾಡಿ ತಮ್ಮ ಮನಸ್ಸು ಜೀವನ ಸಾರ್ಥಕ ಮಾಡಿರಿ. ಮತ್ತು ಇಂಥ ಈ ತಮ್ಮ ಕಲಬುರಗಿ ಸಿಟಿ ಚಾನಲು ಜಿಲ್ಲಾ ಈ ಗುಲ್ಬರ್ಗದಲ್ಲಿಕರ ಚೆನ್ನಾಗಿ ಇವರು ಎಲ್ಲರಿಗೆ ಪ್ರಸಾರ ಮಾಡ್ತಾರೋ ಇವ್ರಿಗೂ ನನ್ನ ತುಂಬ ಆಶೀರ್ವಾದ ಇದೆ ಮತ್ತು ತಾವೆಲ್ಲರಿಗೂ ತುಂಬ ನಂದು ಆಶೀರ್ವಾದ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಗುರು ಶಾಖೆಯ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದಲ್ಲಿ ಗಣವೇಷಧಾರಿ ಸ್ವಯಂ ಸೇವಕರಿಂದ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಗುರು ಶಾಖೆಯ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಗಣವೇಷಧಾರಿ ಸ್ವಯಂ ಸೇವಕರಿಂದ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಸೇವಾ ಮನೋಭಾವದಿಂದ ಕೆಲಸ ಮಾಡುವ ಜನರು ತೃಪ್ತಿ ಜೀವನ ನಡೆಸಲು ಸಾಧ್ಯ ಎಂದು ಹಿರಿಯ ಹೋರಾಟಗಾರರಾದ ಲಕ್ಷ್ಮಣ ದಸ್ತಿಯವರು ದಿವಂಗತ ಸಿದ್ದರಾಮಪ್ಪ ಸಿರ್ಗಾಪುರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ.
ಇತ್ತೀಚೆಗೆ ನಿಧನರಾದ ನಿವೃತ್ತ ಉಪ ಕೃಷಿ ನಿರ್ದೇಶಕರು, ಜಯನಗರ ಬಡಾವಣೆಯ ಹಿರಿಯರು ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟಿನ ಮಾಜಿ ಅಧ್ಯಕ್ಷರೂ ಆಗಿದ್ದ ದಿವಂಗತ ಸಿದ್ದರಾಮಪ್ಪ ಸಿರಗಾಪುರ್ ಅವರ ನೆನಪಿಗಾಗಿ ಜಯನಗರದ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ರವಿವಾರ ಸಂಜೆ ನುಡಿನಮನ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಹಿರಿಯ ಹೋರಾಟಗಾರರಾದ ಲಕ್ಷ್ಮಣ ದಸ್ತಿ, ಸೇವಾ ಮನೋಭಾವದಿಂದ ಕೆಲಸ ಮಾಡುವ ಜನರು ತೃಪ್ತಿ ಜೀವನ ನಡೆಸಲು ಸಾಧ್ಯ. ಸಿದ್ದರಾಮಪ್ಪ ಸಿರಗಾಪುರ್ ಅವರು ಸರಕಾರಿ ಅಧಿಕಾರಿಯಾಗಿದ್ದರು. ಅವರು ತೆರೆಮೆರೆಯಲ್ಲಿ ಮಾಡಿದ ಸಮಾಜಮುಖಿ ಕೆಲಸಗಳು ಶ್ಲಾಘನೀಯ. ತಮ್ಮ ಜೀವನದ ಉದ್ದಕ್ಕೂ ಸರಳತೆ, ನೇರ ಸ್ವಭಾವ ಮೈಗೂಡಿಸಿಕೊಂಡಿದ್ದರು. ಕೊಡುವ ಕೈ ಆಗಿತ್ತು ಹೊರತಾಗಿ ಎಂದಿಗೂ ಚಾಚಿದ ಕೈ ಆಗಿರಲಿಲ್ಲ ಎಂದರು. ಸೂರ್ಯಕಾಂತ್ ಕೆಬಿ, ಜಿಜಿ ವಣಿಕ್ಯಾಳ್, ವಿಜಯಕುಮಾರ್ ಹಂಚಿನಾಳ್, ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸಿಎಸ್ ಮಾಲಿ ಪಾಟೀಲ್, ಡಾಕ್ಟರ್ ಎಎಸ್ ಭದ್ರಶೆಟ್ಟಿ, ವಿಜ್ಞಾನೇಶ್ವರ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಮರ್ತೂರ್, ನಿವೃತ್ತ ಉಪ ಕೃಷಿ ನಿರ್ದೇಶಕರಾದ ಅನಂತಪ್ಪ ಹುಂಪಳಿ, ಶಿವಲಿಂಗ್ ಪಾಟೀಲ್ ಮರ್ತೂರ್, ಬಸವರಾಜ್ ಅನ್ವರ್ಕರ್, ಅಶೋಕ್ ಗುರುಜಿ ಮಾತನಾಡಿ ಸಿರಗಾಪುರ್ ಅವರ ದಕ್ಷ ಮತ್ತು ಪ್ರಾಮಾಣಿಕ ಸೇವೆಯನ್ನ ಕೊಂಡಾಡಿದರು. ಟ್ರಸ್ಟಿನ ಅಧ್ಯಕ್ಷರಾದ ಲಿಂಗರಾಜ್ ಸಿರಗಾಪುರ್ ಉಪಸ್ಥಿತರಿದ್ದರು. ಟ್ರಸ್ಟಿನ ಪದಾಧಿಕಾರಿಗಳಾದ ಶಿವಪುತ್ರಪ್ಪ ಮರಡಿ, ಬಂಡಪ್ಪ ಕೇಸೂರ್, ಸಿದ್ದಲಿಂಗ ಗುಬ್ಬಿ, ಬಸವರಾಜ್ ಮಾಗಿ, ಶಿವಕುಮಾರ್ ಪಾಟೀಲ್, ಮಲ್ಲಿಕಾರ್ಜುನ್ ಡೊಣ್ಣೂರ್, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಗುರುಪಾದಪ್ಪ ಕಾಂತ, ಬಸವರಾಜ್ ಪುರ್ಮಾ, ಪ್ರಭು ಪಾಟೀಲ್, ಅಪ್ಪ ಸಾಹೇಬ್ ಪಾಟೀಲ್ ಮರ್ತೂರ್, ಮಧುಸೂದನ್ ಕುಲಕರ್ಣಿ, ಮಲ್ಲಿಕಾರ್ಜುನ್ ಪಾಟೀಲ್ ಮಾಲಗತ್ತಿ, ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ವಾಲಿ, ಪದಾಧಿಕಾರಿಗಳಾದ ಅನಿತಾ ನವಣಿ, ಸುಷ್ಮಾ ಮಾಗಿ, ಸುರೇಖಾ ಬಾಲ್ಕೊಂದೆ, ಗೀತಾ ಲಿಂಗರಾಜ್ ಸಿರಗಾಪುರ್ ಸೇರಿದಂತೆ ಬಡಾವಣೆಯ ಹಿರಿಯರು, ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೀದರ್ ಜಿಲ್ಲೆಯ ಹೊಸಕಲ್ಯಾಣ ತಾಲೂಕಿನ ಸಿರಗಾಪುರ ಗ್ರಾಮದಲ್ಲಿ 1940ರಲ್ಲಿ ಪೂಷಪ್ಪ ತಂದೆ ತಾಯಿ ಶರಣಮ್ಮ ಅವರ ಉದರದಲ್ಲಿ ಜನಿಸುತ್ತಾರೆ. ಸುಸ್ಥಿತ ಮನೆತನದಲ್ಲಿ ಹುಟ್ಟಿ ಬೆಳೆದು ಅಂದಿನ ದಿನಗಳಲ್ಲಿ ಅನೇಕ ಕಷ್ಟ ಕೋಟಗಳನ್ನು ಅನುಭವಿಸಿ PSC ಕೃಷಿಯಲ್ಲಿ ಅಭ್ಯಾಸ ಮಾಡಿ ಕೃಷಿ ಇಲಾಖೆಯಲ್ಲಿ ನೌಕರಿ ಪಡೆದು ಮುಂದೆ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಗಾರರಾಗಿರ್ತಾರೆ. ಅದೇ ರೀತಿಯಲ್ಲಿ ಸುಮಾರು 34 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಅವರ ಹೆಸರು ಇಂದಿಗೂ ಕೂಡ ಇಲಾಖೆಯಲ್ಲಿ ಅಜರಾಮರವಾಗಿ ಉಳಿದಿದೆ. ಸುಮಾರು 25 ವರ್ಷ ನಿವೃತ್ತಿ ಜೀವನವನ್ನು ಕಳೆದಿದ್ದಾರೆ. ನಿಜವಾಗ್ಲೂ ಲಿಂಗರಾಜ್ ಸಿರಗಾಪುರ್ ಅವರು ಮತ್ತು ಅವರ ಪತ್ನಿ ನಿಜವಾಗ್ಲೂ ಕೆಲವರು ಹೋಗಿರಲ್ಲ ಹೊತ್ತು ನಾನಂತ ಮನೆಗೆ ಹೋಗಿ ಬಂದಿಲ್ಲ. ಸುಮಾರು 2 ವರ್ಷಗಳ ಕಾಲ ಅವರ ಮೊಮ್ಮಗನಿಗೆ ಕ್ಲಾಸ್ ಕೊಡುವಂಥ ಸಂದರ್ಭದಲ್ಲಿ ಬಹಳ ಸರಳ ಜೀವಿಗಳು, ಇಟ್ಟಂಗಿಂತ ಭಾಗ್ಯ. ಅವ್ರು ನೋಡಿದ್ರು ಬಹಳ ಆನಂದ ಆಗ್ತದೆ, ಬಹಳ ಚಂದ ಮಾತಾಡೋರು. ಮತ್ತು ಲಿಂಗರಾಜ್ ಸಿರಗಾಪುರ್ ಅವರು ಎಷ್ಟೇ ಕಷ್ಟ ಇದ್ರು ಕೂಡ ಮನೆ ಕೈಗೆ ಅವಾಗ ಅವ್ರ ಅಪ್ಪನ ಮೇಲೆ ಈಗ ಸರ್ ನಮ್ಗೆ ಈ ಕೆಲಸ ಸರ್, ಅಪ್ಪರಿಗೆ ಮೆಡಿಸಿನ್ಸ್ ಎಲ್ಲ ಮನೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ನಾನು ಒಂದು ಮಾತನ್ನು ಹೇಳ್ತೀನಿ, ಎಲ್ಲರಿಗೂ ಕೂಡ ತಂದೆ ಸೇವೆ ಮಾಡೋದಕ್ಕೆ ಸಿಗೋಗಿಲ್ಲ. ಅದು ಅವ್ರಿಗೆ ಸಿಕ್ಕಿದೆ, ಅದು ಪುಣ್ಯ. ಯಾಕಂದ್ರೆ ಸಿದ್ದರಾಮಪ್ಪ ಸಿರಗಾಪುರ್ ಅವರು ಒಬ್ಬ ಮಗನನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ, ಸಮಾಜದ ಮಧ್ಯದಲ್ಲಿ ಬೆಳೆಯಕ್ಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕುಟುಂಬಕ್ಕೂ ಪಡೆದಾಡ್ತೀವಿ. ಅದರ ಸಮಾಜದ ಕೆಲಸದ ಜೊತೆಗೆ ಅನೇಕ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಲಿಂಗರಾಜ್ ಸಿರಗಾಪುರ್ ಅವರು ಒಳ್ಳೆ ಒಬ್ಬ ಸುಪುತ್ರರನ್ನು ಕೊಟ್ಟಿದ್ದಕ್ಕೆ ಒಂದು ಸಮಾಜ ಧನ್ಯರಾಗ್ತೀವಿ. ನಾವು 1959-60ರಲ್ಲಿ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಲ್ಲಿ ಭೇಟಿಯಾದ್ವಿ. ಸೊ ಧಾರವಾಡದಲ್ಲಿ ಇಡೀ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ಅಗ್ರಿಕಲ್ಚರ್ ಕಾಲೇಜ್, ಕೃಷಿ ವಿಶ್ವವಿದ್ಯಾಲಯ ಮತ್ತು ಅಲ್ಲಿ ಇರಲಿಲ್ಲ ನಮ್ಮ ಸ್ಟೇಟಲ್ಲಿ. ಅಲ್ಲಿ ಒಂದು ಮತ್ತು ಮಹಾರಾಷ್ಟ್ರದಲ್ಲಿ ಪುಣೆ ಅಗ್ರಿಕಲ್ಚರ್ ಕಾಲೇಜ್ 59-60ನೇ ಇಸ್ವಿಯಲ್ಲಿ ಫಸ್ಟ್ ಇಯರ್ ಡಿಗ್ರಿ ಕಾಲೇಜಲ್ಲಿ ಜಾಯ್ನ್ ಆಗಿ ಅಲ್ಲಿ ಸೇರೋಕ್ಕಿಂತ ಪೂರ್ವ ನಮಗೆ ಸಿದ್ದರಾಮಪ್ಪ ಸಿರಗಾಪುರ್ ಪರಿಚಯ ಇರಲಿಲ್ಲ. ಮತ್ತು ನಮ್ಮಂತ ಇನ್ನೊಂದು 5-6 ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅಲ್ಲಿ ಎಲ್ಲರಿಗೆ ಹಾಸ್ಟೆಲ್ ಪ್ರೊವಿಷನ್ ಇತ್ತು, ಕ್ಯಾಂಟೀನ್ ಪ್ರೊವಿಷನ್ ಇತ್ತು. ಮತ್ತು ಅಲ್ಲಿ ಸಿಸ್ಟಮ್ ಪ್ರಕಾರ ಅಗ್ರಿಕಲ್ಚರ್ ಡಿಗ್ರಿ ತಗೋಬೇಕಾದ್ರೆ ಬೆಳಿಗ್ಗೆ ಪ್ರಾಕ್ಟಿಕಲ್ ಇರ್ತದೆ. ಬೆಳಿಗ್ಗೆ ಅಂದರೆ ಸುಮಾರು 8 ಗಂಟೆಗೆ ಪ್ರಾಕ್ಟಿಕಲ್ಲು, ಮಧ್ಯಾಹ್ನ ಥಿಯರಿ ಕ್ಲಾಸ್. ಸೊ ಸಿದ್ದರಾಮಪ್ಪ ಸಿರಗಾಪುರ್ಗೆ ಮತ್ತು ಇನ್ನೊಬ್ಬ ಅವ್ರ ಫ್ರೆಂಡ್ ಶಾಂತಪ್ಪ ಅವರಿಗೆ ಒಂದು ರೂಮ್ ಹಾಕಿತ್ತು. ಇವ್ರು ಎಲ್ಲರಿಗೆ ಏನಪ್ಪ ಅಂದರೆ ಬೆಳೆಯರಿಗೆ ಅದೆಲ್ಲ ಪ್ರೊವಿಷನ್ ಇತ್ತು, ಕ್ಯಾಂಟೀನ್ ಇತ್ತು, ಊಟ, ತಿಂಡಿ, ಟೀ, ಕಾಫಿ ಯಾವುದು ಅಲ್ಲಿ ಕೊರತೆ ಇರಲಿಲ್ಲ. ಒಂದು ವಿಷಯ ಮಾತ್ರ ಸಿದ್ದರಾಮಪ್ಪರು ಯಾವಾಗಲೂ ಅಲೂಫಾಗಿರ್ತಿದ್ರು.
ಅಲೂಫ್ ಅಂದರೆ ತಾವಾಯಿತು, ತಮ್ಮ ಸ್ಟಡಿ ಆಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಊಟ ಆಯಿತು, ಇದೇ ಇದರಲ್ಲಿ ಅವರು ಜಾಸ್ತಿ ಯಾರು ಕೂಡ ಸಂಪರ್ಕ ಮಾಡ್ತಾರೆ. ಅದು ಅವರ ನೇಚರ್. ಯಾಕಂದರೆ ಅಲ್ಲಿ ಕಾಲೇಜಲ್ಲಿ ಭಾಳಷ್ಟು ಜನರು ಒಂಥರ ದಾರಿಯಾಗಿ ಇರ್ತಾರೆ. ಏನೇನೋ ಕೆಲಸ, ಯೂನಿಯನ್, ಅಗ್ರಿಕಲ್ಚರ್ ಯೂನಿಯನ್ ಎಲ್ಲ ಈಗೆಲ್ಲ ಕೂಡಿರ್ತಾರೆ. ಅವ್ರು ಸ್ವಲ್ಪ ಏನಪ್ಪ ಅಂದರೆ ಅಲುಪಾಗಿ ಕೆಲಸ ಮಾಡಿ ಮತ್ತು ಅಭ್ಯಾಸದಲ್ಲಿ ಭಾಳ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ ಥಿಯರಿ ಕ್ಲಾಸ್ನಲ್ಲಿ ರೆಗ್ಯುಲರ್ ಆಗಿ ಡಿಗ್ರಿಯನ್ನು 1962ರಲ್ಲಿ ಡಿಗ್ರಿ ಸಂಪಾದನೆ ಮಾಡಿದ್ರು. ಅದು 3 ವರ್ಷದಲ್ಲಿ ಡಿಗ್ರಿ ಕೊಡ್ತಿದ್ರು. ಆಮೇಲೆ ಇಲಾಖೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಆಯಿತು. ಸೊ ಪೋಸ್ಟಿಂಗ್ ಅಂದರೆ ಮೊದಲು ಸ್ವಲ್ಪ BDO ಆಫೀಸಲ್ಲಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರು, ಮತ್ತು ಇಲಾಖೆಯಲ್ಲಿ ಬಂದ ನಂತರ ಇಲಾಖೆ ಎಂಪ್ಲಾಯಿ ಈ ಥರ ಎಲ್ಲ ಕೆಲಸ ಮುಗಿಕೊಂಡು ಅವರಿಗೆ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟ್ರು ಆಗಿ ಪದವಿ ಪಡೆದು ನಿವೃತ್ತರಾಗಿ ಮನೆಯಲ್ಲಿ ಇರಬೇಕು. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಮನುಷ್ಯಾಣ ಸಹಸ್ರೇಶು ಕಚ್ಚಿನ್ ಗತಿ ಯಥಯ ಸಿದ್ಧಯೇ ಕಚ್ಚಿನ್ ಮಾಮ ವ್ಯಕ್ತಿ ತತ್ವತಃ. ಸಾವಿರಾರು ಮಂದಿ ತಮ್ಮ ಜೀವನವನ್ನ ಪರಿಶುದ್ಧಗೊಳಿಸಿ ಪೂರ್ಣಗೊಳಿಸಬೇಕು, ಪ್ರಪಂಚ ಕಾಲಾಕಾರಿಕ ವೃತ್ತಿಯಿಂದ ಪರಾಮನೆಗೊಂಡು ಬ್ರಹ್ಮಕಾಲಾಕಾರಿಕ ವೃತ್ತಿಗೆ ಬರಬೇಕಂತ ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲರ ಜೀವನ ಮಾಯೆಯ ಸಂಸಾರ ಎಂಬ ಬಲೆಯಲ್ಲಿ ಸಿಲುಕಿ ಒದ್ದಾಡಿ ಅದಕ್ಕೆ ಜೀವನವನ್ನು ನಾಶ ಮಾಡ್ತಾರೆ. ಆದರೆ ಇವತ್ತಿನ ವಿಷಯದಲ್ಲಿ ಮೂಲಪುರುಷರಾದಂಥ ಸಿದ್ದರಾಮಪ್ಪ, ಪೂಜ್ಯ ಶ್ರೀ ಸಿದ್ದರಾಮಪ್ಪ ಮಾಮಾಶ್ರೀಯವರಿಗೆ ಅವರ ಬದುಕು ಪೂರ್ಣ ಬದುಕು. ವೇದದಲ್ಲಿ ಒಂದು ಮಾತು ಬರ್ತದೆ, ಸತ್ಯಂ ವದ ಧರ್ಮಂ ಚರ. ಸತ್ಯವಂತನಾಗಿ ನುಡಿ, ಧರ್ಮದಿಂದ ನಡಿ, ಅಂದರೆ ಜೀವನ ಪರಿಪೂರ್ಣ ಆಗ್ತದೆ. ಕಲಬುರಗಿ ನಗರದ ಬಿಗ್ ಬಜಾರ್ ಎದುರುಗಡೆ ಇರುವ ಸುಜಾನಿ ತಾಯಿ ಮತ್ತು ಮಗುವಿನ ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥ ವೈದ್ಯರುಗಳು ಇಂದು ಮಧ್ಯಾಹ್ನ ಪ್ರಮುಖ ವಿಷಯದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕದಳಿ ಸಿರಿ ಆಸ್ಪತ್ರೆಯಲ್ಲಿ ಜನಿಸಿದ 600 ಗ್ರಾಂ ತೂಕದ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಸುಜಾನಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಅತ್ಯಂತ ಕಡಿಮೆ ತೂಕದ ಗರ್ಭಾವಸ್ಥೆಯ ಅಮೂಲ್ಯ ಶಿಶುಗಳನ್ನು ಸಹ ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿದೆ. 27+2 ವಾರಗಳಲ್ಲಿ ಜನಿಸಿದ ಮಗು ಹೆಣ್ಣು ಮಗುವಾಗಿದ್ದು ಹುಟ್ಟುವಾಗ 650 ಗ್ರಾಂ ತೂಕವಿತ್ತು. ಭಾಗ್ಯಶ್ರೀ ಅವರ ಅಡಿಯಲ್ಲಿ ಕದಳಿ ಸಿರಿ ಆಸ್ಪತ್ರೆಯಲ್ಲಿ ಈ ಮಗುವಿಗೆ ಜನ್ಮ ನೀಡಲಾಯಿತು. ನಾವು ಹೆರಿಗೆ ಸಂದರ್ಭದಲ್ಲಿ ಹಾಜರಾಗಿದ್ದೆವು. ತಕ್ಷಣ ಚಿಕಿತ್ಸೆ ನೀಡಲಾಯಿತು ಮತ್ತು ಮಗುವನ್ನು ಸುಜಾನಿ ತಾಯಿ ಮತ್ತು ಮಗುವಿನ ಆರೈಕೆ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಮಗು ಉಸಿರಾಟದ ಬೆಂಬಲದಲ್ಲಿದೆ. ಸರ್ಫ್ಯಾಕ್ಟಂಟ್ ಅಂದರೆ ಶ್ವಾಸಕೋಶದ ಪಕ್ವಗೊಳಿಸುವ ಔಷಧವನ್ನ ನೀಡಲಾಯಿತು ಮತ್ತು ಬಬಲ್ ಸಿಪಿಎಪಿ ಬೆಂಬಲದ ಮೇಲೆ ಹಾಕಲಾಯಿತು. ನಾಸೋಗ್ಯಾಸ್ಟ್ರಿಕ್ ಟ್ಯೂಬ್ ಮೂಲಕ ಮಗುವಿಗೆ ನಿಧಾನವಾಗಿ ಹಾಲು ನೀಡಲು ಪ್ರಾರಂಭಿಸಲಾಯಿತು ಮತ್ತು ಕ್ರಮೇಣ ದಿನದಿಂದ ದಿನಕ್ಕೆ ಆಹಾರವನ್ನು ಹೆಚ್ಚಿಸಲಾಯಿತು. ಉಸಿರಾಟದ ಭಾಗದ ನಂತರ ಮಗುವಿಗೆ ಬೆಳವಣಿಗೆ ಮತ್ತು ಪೌಷ್ಟಿಕಾಂಶದ ಕಾಳಜಿಯನ್ನ ತೆಗೆದುಕೊಳ್ಳಲಾಯಿತು. ಪಿಕ್ಲೈನ್ ಅನ್ನು ಹಾಕಲಾಯಿತು. ಲಿಪಿಸ್ ಅಮಿನೋ ಆಮ್ಲದ ರೂಪದಲ್ಲಿ ಅಗತ್ಯವಿರುವ ಎಲ್ಲಾ ಪೋಷಣೆಯನ್ನು ಅದರ ಮೂಲಕ ನೀಡಲಾಯಿತು. ಅಭಿವೃದ್ಧಿ, ಬುದ್ಧಿವಂತೆ, ಓರೋಮೋಟರ್ ದೃಶ್ಯ ಪ್ರಚೋದನೆಯನ್ನ ಮಾಡಲಾಯಿತು. ಕಾಂಗರು ಮದರ್ ಕೇರ್ ನೀಡಲಾಯಿತು. ಎಂಸಿಟಿ ಎಣ್ಣೆಯಿಂದ 2 ಬಾರಿ ಮಸಾಜ್ ಮಾಡಿ ಕಡಿಮೆ ಹಿತವಾದ ಸಂಗೀತವನ್ನ ನೀಡಲಾಯಿತು. ಮಗುವಿನ ಒಟ್ಟು 50 ದಿನಗಳ ಪ್ರಸ್ತುತ ತೂಕ 1.6 ಕೆಜಿ ಮತ್ತು ಮಗುವನ್ನು ಇಂದು ಡಿಸ್ಚಾರ್ಜ್ ಮಾಡಲಾಗುತ್ತಿದೆ ಎಂದು ಕಲಬುರಗಿ ನಗರದ ದರ್ಗಾ ರಸ್ತೆಯ ಬಿಗ್ ಬಜಾರ್ ಎದುರುಗಡೆ ಇರುವ ಸುಜಾನಿ ತಾಯಿ ಮತ್ತು ಮಗುವಿನ ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸುಚಿತ್ ರೆಡ್ಡಿ, ಡಾಕ್ಟರ್ ಪೂರ್ಣಿಮಾ ಪಾಟೀಲ್, ಡಾಕ್ಟರ್ ನಾಗರಾಜನ ಕೇರಿ ಮತ್ತು ಡಾಕ್ಟರ್ ಬಾಪುರಾವ್ ಕಂಠಿಯವರು ಇಂದು ಮಧ್ಯಾಹ್ನ 1 ಗಂಟೆಗೆ ತಮ್ಮ ಆಸ್ಪತ್ರೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಪ್ರಥಮವರೆಗೆ ಗುಲ್ಬರ್ಗದಲ್ಲಿ, ಅದು ಕಲಬುರಗಿಯಲ್ಲಿ 600 ಗ್ರಾಂ ಶಿಶು ಅನ್ನು ನಾವು ಬದುಕಿಸಿದ್ದೇವೆ. ಇದು ಎಕ್ಸ್ಟ್ರೀಮ್ಲಿ ಪ್ರಿಮೇಚರ್ ಬರ್ತ್ ಅಂತೀವಿ. ಅಂದರೆ ELBW, ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್. ಬೇಬಿ ಹುಟ್ಟಿದ ತಕ್ಷಣ ಅದಕ್ಕೆ ವೇಟ್ 620 ಗ್ರಾಮ್ಸ್ ಇತ್ತು. ಮದರ್ಗೆ ಸ್ವಲ್ಪ ಅನಾರೋಗ್ಯದಿಂದ, ಲೈಕ್ ಮದರ್ಗೆ ಅನಿಮಿಯಾ ಅಂತ ಕಾಯಿಲೆ ಇತ್ತು, ಹಾಗೂ ಸ್ವಲ್ಪ BP ಶೂಟಪ್ ಆಗಿತ್ತು. ಸಡನ್ನಾಗಿ ಅವರ ಮೆಂಬ್ರೇನ್ಸ್ ಲೀಕ್ ಆಗಿ ಬೇಬಿ ಡೆಲಿವರ್ ಆಯಿತು. ಇದು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಹತ್ರ ಡೆಲಿವರಿ ಆಗಿದ್ದು. ಅವರು ನಮ್ಮ ಯಂಗ್ ಟೀಮನ್ನು ನಂಬಿ
ಡೆಲಿವರಿ ಎಲ್ಲ ಟೈಮಿಂಗ್ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಹೇಳಿ ಸುಜನಿ ಹಾಸ್ಪಿಟಲ್ ಟೀಮ್ನ ಕರೆಸಿ ಡೆಲಿವರಿ ಆಯಿತು. ಡೆಲಿವರಿ ನಾರ್ಮಲ್ ವೆಜನಲ್ ಡೆಲಿವರಿನೇ ಆಯಿತು. ಬೇಬಿ 620 ಗ್ರಾಮ್ಸ್ ಡೆಲಿವರ್ಡು. ಬೇಬಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಸ್ವಲ್ಪ ನಾವೆಲ್ಲ ಅಲ್ಲೇ ಟೀಮ್ ಎಲ್ಲ ತೊಗೊಂಡೋಗಿದ್ವಿ, ಮ್ಯಾನೇಜ್ ಮಾಡಿದ್ವಿ ಅಲ್ಲೇ ಕರೆಕ್ಟಾಗಿ. ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಇಮಿಡಿಯೇಟ್ಲಿ ನಮ್ಮ NICUಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ NICUಯಲ್ಲಿ ಶಿಫ್ಟ್ ಮಾಡಿದಾಗ ಸರ್ಫೆಕ್ಟೆಂಟ್ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಇಂಜೆಕ್ಷನ್ ಏನಂದರೆ ಲಂಗ್ನ ಡೆವಲಪ್ ಮಾಡುತ್ತೆ. ಅದು ಯೂಶ್ವಲಿ ನಮ್ಮ ಬೇಬೀಸ್ಗೆ 33 to 34 ವೀಕ್ಸ್ ಅಂದರೆ 32 ವೀಕ್ಸಿಂದ 35 ವೀಕ್ಸ್ವರೆಗೂ ಪ್ರೊಡಕ್ಷನ್ ಆಗುತ್ತೆ, ಅಂದರೆ ನ್ಯಾಚುರಲಿ ಬೇಬಿ ಬಾಡಿಯಲ್ಲಿ. ಸೊ ಈ ಬೇಬಿ ಮೊದಲೇ ಅಂದರೆ ಬರ್ತ್ ಆಗಿದ್ದರಿಂದ ಅದು ಏನು ಸರ್ಫೆಕ್ಟೆಂಟ್ ಅನ್ನೋ ಪದಾರ್ಥ ಬಾಡಿಯಲ್ಲಿ ಉತ್ಪನ್ನವಾಗಿರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದೇ ಥರ ನ್ಯಾಚುರಲ್ ಆಗಿ ಸಿಂಥೆಟಿಕ್ ಇರ್ತವೆ. ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಅಂತ ಎರಡು ಇರುತ್ತೆ. ನ್ಯಾಚುರಲಿ ಲೈಕ್ ಕುದುರೆದು ಇಲ್ಲ ಇದು ಲೈಕ್ ಹಂದಿ ಅಂತಾರಲ್ಲ ಆ ಟೈಪ್ ಎಲ್ಲ ಅದು ಆ್ಯನಿಮಲ್ಸಿಂದ ಅವರು ಲಂಗ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಥರ ಇರುತ್ತದು. ಸೊ ಅದು ಒಂದು ಆಲ್ಮೋಸ್ಟ್ 15,000 ಒಂದು ಇಂಜೆಕ್ಷನ್ಸ್, ಅದು ಕಾಸ್ಟ್ಲಿ ಆಗಿರೋದು. ಸೊ ಇಮಿಡಿಯೇಟ್ಲಿ ಅದೇನು ಮಾಡೋದು, ತೊಗೊಂಡು ನಾವು ಬೇಬಿನ ಟ್ಯೂಬ್ ಹಾಕಿರ್ತೀವಿ, ವೆಂಟಿಲೇಟ್ ಮಾಡಿರ್ತೀವಿ, ಅದರಲ್ಲಿ ಬಿಟ್ಟು ಇನ್ನೊಂದು ಸ್ಮಾಲ್ ಟ್ಯೂಬ್ ಹಾಕಿ ಅದರಲ್ಲಿ ಬಿಟ್ಟು ಲಂಗ್ನ ಆ ಔಷಧಿನ ಅಲ್ಲಿಗೆ ಲಂಗ್ಸಲ್ಲಿ ಕಳಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ಮೆಚ್ಯೂರ್ ಆಗುತ್ತೆ. ಸೊ ಈಗ ಯೂಶ್ವಲಿ ಲಂಗ್ಸಲ್ಲಿ ಗಾಳಿ ಇರಬೇಕು, ಅದು ಹೆಂಗಂದರೆ ಫುಲ್ ಇಮ್ಮೆಚ್ಯೂರ್ ಆಗಿ ಪೂರಾ ವೈಟ್ ಔಟ್ ಆಗಿರುತ್ತೆ ಲಂಗ್ಸು. ಸೊ ಈಗ ನಾವು ಅದು ಔಷಧಿ ಬಿಟ್ಟ ಮೇಲೆ ಏನಾಗುತ್ತೆ, ಲಂಗ್ಸ್ನ ಡಿಸ್ಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಬಿಗ್ ಅಂದರೆ ಅಚೀವ್ಮೆಂಟು. ಸೊ ಇಮಿಡಿಯೇಟ್ಲಿ ಆ ಥರ ಸರ್ಫೆಕ್ಟೆಂಟ್ ಎಲ್ಲ ಹಾಕಿ ಬೇಬಿನ ಇವನ್ ವಿತಿನ್ ಸ್ವಲ್ಪ ಸ್ಪ್ಯಾನಲ್ಲೇ ವೆಂಟಿಲೇಟರ್ನ ತೆಗೆದು CPAP ಅನ್ನೋ ಮಷೀನಲ್ಲಿ ಹಾಕಿದ್ವಿ. ಬೇಬಿ ಸ್ವಲ್ಪ ದಿನ CPAP ಮಷೀನಲ್ಲಿತ್ತು. ಬರೀ ಇದು ರೆಸ್ಪಿರೇಟ್ರಿ ಅಂತ ಅಷ್ಟೇ ಅಂತ ಅಲ್ಲ, ಇನ್ನೂ ಸುಮಾರು ಡೆವಲಪ್ಮೆಂಟ್ಸ್ ಇರ್ತವೆ ಬೇಬೀಸ್. ಯಾಕಂದರೆ 600 ಗ್ರಾಮ್ಸ್ ಅಂದರೆ ಏನು ನೀವು ಇಮ್ಯಾಜಿನ್ ಮಾಡ್ಬೋದು, ಈ ಥರ ಜಸ್ಟ್ ಒಂದು 1/2 kg ಕೈಯಲ್ಲಿ ಏನಾದರೂ ಹಿಡಿದು ನೋಡಿ, ಈ ಪೇಪರ್ ವೇಟೇ ಹಿಡಿದು ನೋಡಿ, ಅಷ್ಟಿರುತ್ತೆ. ಸೊ ಅಷ್ಟು ಇಮ್ಯಾಚೂರ್ ಇರುತ್ತೆ. ಸೊ ನಾವು ವಿ ಹ್ಯಾವ್ ಟು ಎಲ್ಲನೂ ನೋಡ್ಕೊಳ್ಬೇಕು. ಲೈಕ್ ಇನ್ನು ಇಂಟೆಸ್ಟೈನ್ಸ್ ಡೆವಲಪ್ ಆಗಿರಲ್ಲ, ಇವನ್ ಹಾರ್ಟು ಅಷ್ಟು ಡೆವಲಪ್ ಆಗಿರಲ್ಲ, ಇವನ್ ಬ್ರೈನು ಡೆವಲಪ್ ಆಗಿರಲ್ಲ, ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ನಾವು ಈಗ Day 3, Day 7, Day 11 ಅಂತ ತಲೆ ಸ್ಕ್ಯಾನಿಂಗು ಮಾಡ್ತಿದ್ವಿ, ಅಲ್ಲೇ ಬೆಡ್ ಸೈಡೇ ಸ್ಕ್ಯಾನಿಂಗ್ ಮಾಡ್ತೀವಿ. ಯಾಕಂದರೆ ಮೋರ್ ಪ್ರೋನ್ ಆಫ್ ಬ್ಲೀಡಿಂಗ್ ಇರುತ್ತೆ. ಸೊ ಬೆಡ್ ಸೈಡ್ ಸ್ಕ್ಯಾನ್ ಮಾಡ್ತಿದ್ವಿ. ಇವನ್ ಆಫ್ಟರ್ CPAPinದ ತೆಗೆದ್ಮೇಲೆ ಫೀಡಿಂಗು ಸ್ಟಾರ್ಟ್ ಮಾಡಿದ್ವಿ. ಟ್ಯೂಬ್ ಈಗ ಇಮಿಡಿಯೇಟ್ಲಿ ಬೇಬಿ ಆ 600 ಗ್ರಾಮ್ಸ್ ಬೇಬಿನ ತಾಯಿಗೆ ಹಚ್ಚೋಕ್ಕಾಗಲ್ಲ, ಯಾಕಂದರೆ ಅದು ಎಲ್ಲ ಈ ಡೆವಲಪ್ಮೆಂಟ್ ಆಗಿರಲ್ಲ, ಇದು ಏನು ಮೊಟಿಲಿಟಿ ಇರಲ್ಲ, ಬಾಯಲ್ಲಿ ಮೂಮೆಂಟ್ ಇರಲ್ಲ, ನುಂಗೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಟ್ಯೂಬಲ್ಲೇ ಹಾಕಿ ಟ್ಯೂಬು ಡೈರೆಕ್ಟ್ ಹೊಟ್ಟೆಯಲ್ಲಿ ಹಾಕಿ 1 ml 2 ml ಹಾಕ್ತಿದ್ವಿ ಸ್ಟಾರ್ಟಿಂಗ್. ಯಾಕಂದರೆ ಸ್ಲೋ ಹೋಗಬೇಕಾಗತ್ತೆ. ಈಗ ನಾವು ಒಂದು ವೇಳೆ 10-15 ml ಹಾಕಿದ್ರೆ ಡೈಜೆಷನ್ ಕೆಪಾಸಿಟಿ ಇರಲ್ಲ ಮಕ್ಕಳಿಗೆ. ಸೊ ಅವ್ರಿಗೆ ಫಸ್ಟು ಅದಕ್ಕೆ ಟ್ರೋಫಿಕ್ ಫೀಡ್ಸ್ ಅಂತಾರೆ, 1 ml 2 ml ಹಾಕಿ ಡೈಜೆಷನ್ ಆಗ್ತಾಯಿದೆಲ್ಲ ನೋಡಿ. ಯಾಕಂದರೆ ಈ ಬೇಬೀಸ್ಗೆ NEC ಅಂತ ಅನ್ನೋದು ಒಂದು ಡಿಸೀಸು ಮೋಸ್ಟ್ ಕಾಮನ್, ಅಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತಾರೆ. ಈಗ ಜಾಸ್ತಿ ಒಮ್ಮಿನೊಮ್ಮೆ ಫೀಡ್ ಮಾಡಿ ಕರಳಿಗೆ ಹುಣ್ಣಾಗ್ತವೆ. ಸೊ ಅದು ಥರ ಅದು ಆಗಬಾರ್ದಂತ ಸ್ಲೋಲಿ ಒಂದು 5 ml 6 ml 7 ml ಆ ಥರ ಮಾಡಿ ಡೈಜೆಷನ್ ಆಗಿ ಬೇಬಿ ಸ್ಟೂಲ್ಸು ಪಾಸ್ ಮಾಡುತ್ತಾ ಇಲ್ಲ ನೋಡಿ. ಸೊ ಗ್ರೇಡಪ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 15 ಡೇಸಿಗೆ ಬೇಬಿ ಕಂಪ್ಲೀಟ್ಲಿ ಫೀಡಿಂಗಲ್ಲೇ ಇತ್ತು, ಟ್ಯೂಬ್ ಫೀಡಿಂಗಲ್ಲಿ. ಸೊ ಸ್ವಲ್ಪ ವೇಟ್ ಗೇನ್ ಆಗೋದೇ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ತಾಯಿಗೆ ಅಷ್ಟು ಹಾಲಿರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಫಾರ್ಮುಲಾ ಫೀಡ್ಸ್ ಯೂಸ್ ಮಾಡಬೇಕಾಯಿತು. ಫಾರ್ಮುಲಾ ಫೀಡ್ಸಲ್ಲೇ ನಾವು ಎಡಿಷ್ನಲ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಆಗಬೇಕಂತ ಬಾಡಿ ಎಲ್ಲ ಇವನ್ ಮಸಾಜು ಮಾಡ್ತಿದ್ವಿ. ಮಸಾಜ್ ಮಾಡೋದ್ರಿಂದ ವೇಟ್ ಗೇನ್ ಆಗುತ್ತೆ ಬೇಬೀಸ್ಗೆ, MCT ಆಯಿಲ್ ಅಂತಾರೆ ಅದಕ್ಕೆ, ಅದು ಮಸಾಜ್ ಮಾಡ್ತಿದ್ವಿ. ಅದೇ ಥರ ಸುಮಾರು ಡೆವಲಪ್ಮೆಂಟಲ್ ಎಫರ್ಟ್ಸ್ನೂ ಮಾಡಿದ್ದೀವಿ. ಬೇಬೀಸ್ಗೆ ಕಣ್ಣು ಅಷ್ಟು ಇದು ಇರಲ್ಲ, ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕಾಗತ್ತೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ನ ತೊಗೊಂಡು ನಾವು ಎಲ್ಲ ವಾರ್ಮರ್ಸ್ಗೆಲ್ಲ ಸುತ್ತ ಹಾಕಿ ಅದು ಸ್ಟಿಮ್ಯುಲೇಟ್ ಮಾಡೋದಾಗಲಿ. ಆಮೇಲೆ ಇವನ್ ಓರೋಮೋಟಾರ್ ಸ್ಟಿಮ್ಯುಲೇಷನ್ ಅಂತಾರೆ, ಅದನ್ನು ಎಲ್ಲ ತಾಯಿಗೂ ಕಲಿಸಿ ನಾವು ಹೇಳಿ ಹೆಂಗೆ ಯಾವ ಥರ ಮೂಮೆಂಟ್ಸ್ ಮಾಡಬೇಕು, ಅದರಿಂದ ಸಕ್ಕಿಂಗ್ ಕೆಪಾಸಿಟಿ ಬರುತ್ತೆ. ಸೊ ಆಮೇಲೆ ತಾಯಿ ಮತ್ತು ಮಗುಗೆ KMC ಮೇನ್ ಇಂಪಾರ್ಟೆಂಟ್. ಇವನ್ನು ಎಲ್ಲ ದೊಡ್ಡ ಊರಲ್ಲಿ CPAP ಅನ್ನೋ ಮಷೀನಲ್ಲಿ ಇದ್ದಾಗಲೇ KMC ಕೊಡ್ತಾರೆ.
ಅಂದರೆ KMC ಅಂದರೆ ಕಾಂಗ್ರೋ ಮದರ್ ಕೇರ್ ಅಂತ. ಹೆಂಗೆ ಕಾಂಗ್ರೋನ ಎನಿಮಲ್ಲು ತನ್ನ ಕೂಸಿಗೆ ಇಲ್ಲಿ ಎದೆಯಲ್ಲಿ ಇಟ್ಕೊಂಡಿರುತ್ತಲ್ಲ ಪೌಚಲ್ಲಿ, ಅದೇ ಥರನೇ ತಾಯಿನೂ ಒಂದು ನಮ್ಮ ಈ ಪ್ರೀಟರ್ಮ್ ಬೇಬೀಸ್ನ ಎದೆಯಲ್ಲಿ ಹಾಕೊಂಡು ಕೂಡ್ತಾರೆ. ಅದರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಬ್ರೈನ್ ಡೆವಲಪ್ಮೆಂಟ್ ಹಿಡ್ಕೊಂಡು ವೇಟ್ ಹಿಡ್ಕೊಂಡು ಇವನ್ ಏನಂತಾರೆ ಗಟ್ಟು ಮೊಟಿಲಿಟಿ ಆಯಿತು, ಎಲ್ಲನೂ ಬೆಸ್ಟ್ ಮೆಡಿಸಿನ್ ಅಂತಾರೆ ಅದಕ್ಕೊಂದು ಕಾಂಗ್ರೋ ಮದರ್ ಕೇರ್. ಎಲ್ಲದಕ್ಕಿಂತ ಬೆಸ್ಟ್ ಮೆಡಿಸಿನ್ ಅದು, ಯಾಕಂದರೆ ಈ ಥರ ಪ್ರೀಟರ್ಮ್ ಬೇಬೀಸ್ಗೆ. ಸೊ ತಾಯಿ ದಿನ ಇಲ್ಲೇ ಇದ್ದರು ಅವರು. ಆ್ಯಕ್ಚುಲಿ ಅವ್ರದ್ದು ಎಫರ್ಟ್ಸ್ ಭಾಳ ಮುಖ್ಯ. ಆ್ಯಂಡ್ ತಾಯಿನೂ ತುಂಬ ಎಫರ್ಟ್ಸ್ ಹಾಕಿ ಡೈಲಿ 4 ಅವರ್ಸು 5 ಅವರ್ಸು ಒಂದೇ ಸ್ಟ್ರೆಚ್ಚಲ್ಲಿ ಆ KMC ಚೇರಲ್ಲಿ ಕೂತು ಇಲ್ಲಿ ಎದೆ ಭಾಗದಲ್ಲಿ ಹಾಕ್ಕೊಂಡು ಬೇಬಿನ ನೋಡಿಕೊಂಡ್ರು. ಆಮೇಲೆ ಸ್ಲೋಲಿ ಅವರಿಗೆ ನಾವು ಫೀಡಿಂಗನ್ನು ಕಲಿಸ್ಕೊಟ್ವಿ. ಅಂದರೆ ಪಲಾಡೆ ಸ್ಪೂನ್ ಅಂತ ಇರುತ್ತೆ, ಒಂಥರ ಚಮಚ ಟೈಪ್ ಇರುತ್ತೆ. ಸೊ ಆ ಸ್ಪೂನಲ್ಲಿ ಡೈರೆಕ್ಟಾಗಿ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ತಾಯಿನೂ ಕಲ್ತಿದ್ದಾರೆ ಆಲ್ಮೋಸ್ಟ್. ಈಗ ನೋಡಿ 40 ಡೇಸ್ NICUಲಿದ್ದು ಹೊರಗಡೆ, ಆಮೇಲೆ 10-15 ಡೇಸ್ ಹೊರಗಡೆ ಇತ್ತು. ಟೋಟಲ್ 50-55 ಡೇಸಲ್ಲಿ ಬೇಬಿ ಈಗ ಆಲ್ಮೋಸ್ಟ್ 1.5 kg ಹತ್ರ ಇದೆ. ಸೊ ಈಗ ಡಿಸ್ಚಾರ್ಜ್ ಮಾಡ್ತಾಯಿದ್ವಿ. ಸೊ ಇದು ಏನು ಹೇಳಬೇಕಂದ್ರೆ 600 ಗ್ರಾಮ್ಸು ಬೇಬಿ ಯಾಕೆ ಅಂತಾರೆ ಸ್ವಲ್ಪ ಮಂದಿ ಪೇರೆಂಟ್ಸ್. ಏನು ಸರ್ ಇದು ರಿಸ್ಕ್ ಇಲ್ಲ, ಉಳಿತಾವೋ ಇಲ್ಲೋ. ಸ್ವಲ್ಪ ಜನ ಅಂತಾರೆ ಬ್ಯಾಡ್ರಿ ನಮ್ಗೆ, ಮುಂದಿದೆ ಹೆಂಗಾಗ್ತದೋ ಏನಾಗ್ತದೋ ಗೊತ್ತಿರಲ್ಲ, ಉಳಿತಾವೋ ಇಲ್ಲ, ಸುಮ್ಮನೆ ರೊಕ್ಕ ಖರ್ಚಾಗ್ತಾವ, ಆ ಟೈಪ್ ಈ ಟೈಪ್ ಎಲ್ಲ ಹೇಳ್ತಾರೆ. ಬಟ್ ನಮ್ಮದು ಪೇಷಂಟ್ ಪೇರೆಂಟ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಏನೇ ಇರಲಿ, ಇವನ್ ಇಟ್ ಈಸ್ ಎ ಗರ್ಲ್ ಬೇಬಿ, ಏನೇ ಇರಲಿ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಮೇಲೆ ಭರೋಸೆ ಇಟ್ಟು ಅವರು ಎಲ್ಲ ನಮಗೂ ಸಾಥ್ ಕೊಟ್ಟು. ಅಂದರೆ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ಪು ನಾವು ನೋಡ್ಕೊಂಡಿದ್ವಿ. ಅದೇ ಥರ ಡೈಲಿ ಕೌನ್ಸಿಲಿಂಗ್ ಆಯಿತು, ಎಲ್ಲ ಆಯಿತು. ಈಗ ಬೇಬಿ ಆಲ್ಮೋಸ್ಟ್ 1.5 kg ಇದೆ. ಡಿಸ್ಚಾರ್ಜಿಗೆ ಬಂದಿದೆ. ಬೇಬಿ ಈಸ್ ಕಂಪ್ಲೀಟ್ಲಿ ಫಿಟ್ ಆ್ಯಂಡ್ ಫೈನ್. ಡೈಲಿ ತಾಯಿನೇ ಫೀಡ್ ಮಾಡ್ತಾಯಿದ್ದಾರೆ. ಅರೌಂಡ್ 30 ml ಮಿಲ್ಕು ಕುಡಿತದೆ 2 ತಾಸಿಗೆ. 25-30 ml ಮಿಲ್ಕ್ ಕುಡಿತದೆ. ಆ್ಯಂಡ್ ಈವನ್ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿದೆ. ಐಟು ಕಾಂಟ್ಯಾಕ್ಟ್ ಮಾಡುತ್ತೆ, ನೋಡುತ್ತೆ. ಬೇಬಿ ಈಸ್ ಕಂಪ್ಲೀಟ್ಲಿ ಫೈನ್. ನಾವು ಮುಂದೆನೂ ನಾವು ಫಾಲೋಅಪ್ ಮಾಡಿಕೊಂಡು ನೋಡ್ತೀವಿ ಎಲ್ಲ. ಇನ್ನು ಈಗ ನೀವು ಡೆವಲಪ್ಮೆಂಟಲ್ ಅಸೆಸ್ಮೆಂಟ್ ಅಂತಾರೆ, 3 ತಿಂಗಳಿಗೆ 6 ತಿಂಗಳಿಗೆ 9 ತಿಂಗಳಿಗೆ 12 ತಿಂಗಳಿಗೆ ಬಂದು ಬೇಬಿ ಬೇರೆ ಕೂಸುಕ್ಕಿಂತ ಹೆಂಗೆ ಡೆವಲಪ್ಮೆಂಟಲ್ ನಾರ್ಮಲ್ 9 ತಿಂಗಳಿಗೆ ಹುಟ್ಟಿರೋ ಕೂಸು ಹಾಗೂ ಇದನ್ನು ಕಂಪೇರ್ ಮಾಡಿ ಆ ಥರ ಏನಾದ್ರು ಇತ್ತಂದರೆ ಅದಕ್ಕೂ ನಾವು ಅಡ್ರೆಸ್ ಮಾಡ್ತೀವಿ. ನಾವು ತಾಲೂಕು ಚಿಂಚೋಳಿಂದ ಬಂದೀವಿ. ಫಸ್ಟ್ ಕತ್ತಡಿ ಸಿರಿ ಹಾಸ್ಪಿಟಲ್ನಾಗ ಟ್ರೀಟ್ಮೆಂಟ್ ತೊಗೊಳತ್ತಿದ್ದೀರಿ ಸರ್. ಅಲ್ರಿ ಹೈ BP ಆಗಿತ್ತು ಸರ್, ಜಾಸ್ತಿ 230 BP ಆಗಿತ್ತು. ಅದು ಸಲುವಾಗಿ ಇನ್ನು ಬೆಳವಣಿಗೆ ಆಗಲ್ಲ ಅಂತಂದಿದ್ರಿ. ಅದು ಸಲುವಾಗಿ ನಾರ್ಮಲ್ ಡೆಲಿವರಿ ಮಾಡಬೇಕು, ಡೆಲಿವರಿ ಮಾಡಿದರೆ ನನಗೇನೂ ಆಗಲ್ಲ ಅಂತಂದಿದ್ರೆ ಅದು ಸಲುವಾಗಿ ಡೆಲಿವರಿ ಮಾಡಿಸ್ಬಿಟ್ರಿ. ಈಗ 600 ಗ್ರಾಮ್ ಇದ್ದು ರೀ. ಮೇಡಮ್ ಡೈರೆಕ್ಟಾಗಿ ಸರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿಗೆ. ಸರ್ ಇಮಿಡಿಯೇಟ್ಲಿ ಬಂದರಿ ಸರ್ ಅಲ್ಲಿಗೆ ರೀ. ಬಂದು ಈಗ ಇಲ್ಲಿ ತೊಗೊಂಡ್ಮೇಲೆ ಟ್ರೀಟ್ಮೆಂಟ್ ಏನು ಮಾಡಿರಿ ಸರಿಗೆ ಗೊತ್ತಿಲ್ಲ, ನಮಗೆ ಅಷ್ಟು ಗೊತ್ತಿಲ್ಲ ರೀ ಟ್ರೀಟ್ಮೆಂಟು. ಹಂಗಾಗಿ ನನ್ನ ಮಗಳು ಸರ್ ದೈವಲ್ಲಿಂದ ಉಳ್ದಾಡ್ರಿ. ಹಾಂ ರೀ ಸರ್, ಇಬ್ಬರು ಸೇಫ್ ರೀ. ಫೆಬ್ರವರಿ 28ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಬಲವರ್ಧನೆಗಾಗಿ ಭೀಮ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಕಲಬುರಗಿ ಗ್ರಾಮಾಂತರ SC ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮರೆಪ್ಪ ಬಡಗೇರ್ ಅವರು ತಿಳಿಸಿದ್ದಾರೆ. ದಿನಾಂಕ 28ನೇ ಫೆಬ್ರವರಿ 2024ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿಯ ಉದ್ಯಾನವನದ ಹತ್ತಿರವಿರುವ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಜಿಲ್ಲಾ ಮತ್ತು ನಗರ ಜಿಲ್ಲಾ SC ಮೋರ್ಚಾದ ವತಿಯಿಂದ ಬಲವರ್ಧನೆಗಾಗಿ ಭೀಮ ಸಮಾವೇಶ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಸುಮಾರು 2,500 ಪ್ರಮುಖ ಕಾರ್ಯಕರ್ತರು ಆಗಮಿಸಲಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಕಲಬುರಗಿ ಗ್ರಾಮಾಂತರ ಮತ್ತು ನಗರ ಬಿಜೆಪಿ SC ಮೋರ್ಚಾದ ಎಲ್ಲಾ ಚಲುವಾದಿ ನಾಯಕರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡು ಈ ಬಲವರ್ಧನೆಗಾಗಿ ಭೀಮ ಸಮಾವೇಶ ಯಶಸ್ವಿಗೊಳಿಸಬೇಕಾಗಿ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಬಿಜೆಪಿ SC ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮರೆಪ್ಪ ಬಡಗೇರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಬಿಜೆಪಿ SC ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಾಂತವೀರ್ M ಬಡಿಗೇರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಅಂಬಾರಾಯ್ ಅಷ್ಟಗಿ, R ರುದ್ರಯ್ಯ,
ಶಿವಯೋಗಿ ನಾಗನಹಳ್ಳಿ, ಶರಣಪ್ಪ ಭಾರತಿ, ಧರ್ಮಣ್ಣ ಇಟಗ, ಬಸವರಾಜ್ ಬೆಣ್ಣೂರ್, ಸಂತೋಷ್ ಹಾದಿಮನಿ, ಮಹೇಂದ್ರ, ಶಾಂತಕುಮಾರ್ ಜಮಖಂಡಿ, ರಾಣೋಜಿ ದೊಡ್ಡಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ದಲಿತರಿಗಾಗಿ ಯಾವ ರೀತಿ ಅನ್ಯಾಯ ಮಾಡಿದ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವ ಸಲುವಾಗಿ ಬಲವರ್ಧನೆಗಾಗಿ ಭೀಮ ಸಮಾವೇಶ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಿದೆ. ಅದೇ ಪ್ರಕಾರವಾಗಿ ಈ ಕಲಬುರಗಿಯಲ್ಲಿ ಕೂಡ 28ರಂದು ಕಾರ್ಯಕ್ರಮ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದಲಿತ ನಾಯಕರಾದಂಥ ಹಿರಿಯರು ಆದಂಥ ಮಾಜಿ ಸಚಿವರಾದಂಥ ಸನ್ಮಾನ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರನ್ನೆಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ SC ಮೋರ್ಚಾದ ಮಾಜಿ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರು ಮತ್ತು ಈಗಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾದಂಥ ಸಿಮೇಟ್ ಮಂಜು ಸಾಹೇಬರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ಮಹೇಂದ್ರ ಕೌತಾಳ್ ಅವರು ಮತ್ತು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹೇಶ್, ಮಾಜಿ ಸಚಿವರಾದಂಥ ಮಹೇಶ್ ಅಣ್ಣವರು ಮತ್ತು ರಾಜ್ಯದ ಇನ್ನೂ ಅನೇಕ ನಾಯಕರು ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಪ್ರಾತಿನಿಧ್ಯನೂ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಲಗೈ ಸಮುದಾಯದ ಬಂಧುಗಳು ಸೇರಿಕೊಂಡು ಇಡೀ ರಾಜ್ಯದಾಗ ನಮ್ಮ ನಾಯಕರ ತೀರ್ಮಾನದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಏನಾಗ್ಯದ, ಬಲಗೈ ಸಮುದಾಯದವರು ಕೇವಲ ಕಾಂಗ್ರೆಸ್ನಾಗಾರ, ಖರ್ಗೆ ಅವರಿಂದಾರ, ಪರಮೇಶ್ವರಿಂದಾರ, ಮಾದೇವಪ್ಪರ ಹಿಂದಾರ ಅಂತದ. ಬಲಗೈದವರೇ ಇಲ್ಲ, ಎಲ್ಲ ಸಮಾಜದವ್ರು ಎಲ್ಲ ಪಾರ್ಟಿಯಾಗಾರ. ಬಲಗೈ ಸಮಾಜದವ್ರು BJPದಾಗನೂರ, ಕಾಂಗ್ರೆಸ್ನಾಗನೂರ, JDSನಾಗನೂರ, BSPನಾಗನೂರ. ಆದ್ರೆ ಕೆಲವು ಜನ ಬಲಗೈದವರು SC ವಲಯರು, ಚಲವಾದಿಗಳು ಭಾರತೀಯ ಜನತಾ ಪಕ್ಷದಾಗ ಇಲ್ಲ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಲ್ಲ ಅಂತಕ್ಕಂಥ ಆರೋಪದ ಅಥವಾ ನಮಗೆ ಹಂಗೆ ಬಿಂಬಿಸ್ತಾರೆ. ಆದ್ರೆ ಅದು ತಪ್ಪದ. ಅನೇಕ ಜನ ನಮ್ಮ ಹಿರಿಯ ಸೋದರು ನಾಗನಹಳ್ಳಿಯವರು, ಧರ್ಮಣ್ಣ, ಭಾರತಿ ಅಣ್ಣ, ನಮ್ಮ ವಿಶಾಲ್ ಮೇಯರ್ ಸಾಹೇಬರು, ಇವರೆಲ್ಲ ಸಂತೋಷ ಭಾಳ 20 ವರ್ಷದಿಂದ 25 ವರ್ಷದಿಂದ ಭಾರತೀಯ ಜನತಾ ಪಕ್ಷದಾಗ ಅನೇಕ ಹುದ್ದೆಗಳು ದಲ್ಲಿ ಕೆಲಸ ಮಾಡ್ಯಾರ, ಜವಾಬ್ದಾರಿ ನಿರ್ವಹಿಸ್ಯಾರ. ನಮ್ಮ ನಾಣೋಜಿ ಹಳಿ ಮನುಷ್ಯನ. ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಶಿವಲಿಂಗಯ್ಯ ಸಾಹೇಬರು ಇದ್ದರು, ರಿಟೈರ್ಡ್ ಚೀಫ್ ಇಂಜಿನಿಯರ್, ಮತ್ತು ನಮ್ಮ DS ವೀರಯ್ಯವರು ಇದ್ದರು. ಅನೇಕ ಜನ ಹಿಂದೆ ನಮ್ಮ ಹೊನ್ನಯ್ಯವರು, ಮುನಿಕೃಷ್ಣ ಅವರು, ಅನೇಕ ಜನ ನಮ್ಮ ನಾಯಕರುಗಳು ಇದ್ದರು. ನಮ್ಮಲ್ಲಿ ರಾಜೇಂದ್ರ ವರ್ಮ ಇದ್ದರು. ಹೀಗಾಗಿ ನಾವು ಇಲ್ಲಿ ಬಹುಸಂಖ್ಯಾತರಿದ್ದೀವಿ, ನಮಗೂ ಪ್ರಾತಿನಿಧ್ಯ ಬೇಕು. ಜೊತೆಗೇ ಬಾಬಾ ಸಾಹೇಬರಿಗೆ ಮೋದಿಜಿಯವರು ಏನು 8 ವರ್ಷದ ಅವಧಿಯಲ್ಲಿ ಗೌರವಿಸ್ಯಾರ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಗೌರವಿಸಿಲ್ಲ. ಪಂಚಕ್ಷೇತ್ರಗಳು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬರ ಜನ್ಮಸ್ಥಳ, ಶಿಕ್ಷಾ ಸ್ಥಳ, ದೀಕ್ಷಾ ಸ್ಥಳ ಮತ್ತು ಅವರು ಮೋಕ್ಷ ಅಂದ್ರೆ ಮಹಾಪರಿನಿರ್ವಾಣ ಹೊಂದಿದ ಸ್ಥಳ, ಅವರು ಓದಿರ್ತಕ್ಕಂಥ ಲಂಡನ್ನ ಮನೆ ಎಲ್ಲನೂ ಕೂಡ ನೂರಾರು ಕೋಟಿ ಕೊಟ್ಟು ಅಭಿವೃದ್ಧಿಪಡಿಸಿ 400 ಕೋಟಿ ಅದಕ್ಕೆ ಕೊಟ್ಟರು. ಲಂಡನ್ ಮನೆ ಡೆವಲಪ್ ಮಾಡಿ ಅಲ್ಲಿ ಮ್ಯೂಸಿಯಮ್ಮು ಮತ್ತು ಭಾರತ ದೇಶದಿಂದ ಯಾರಾದರೂ ಬಡ ಹುಡುಗರು ಓದಲಿಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಚೀಪ್ ರೆಂಟ್ನ್ಯಾಗ ರೂಮ್ ಸಿಗ್ತಕ್ಕಂಥ ವ್ಯವಸ್ಥೆ. ಮುಂಬೈಯಲ್ಲಿ ಬಾಬಾ ಸಾಹೇಬ್ರೇನು ದಾದರ್ನ್ಯಾಗ ನಮ್ಮ ಬಡಗೇರು ಹೇಳಿದ್ರು, ಬಾಬಾ ಸಾಹೇಬ್ರಿಗೆ ನದಿ ದಂಡಿ ಮೇಲೆ ಸಮುದ್ರ ದಂಡಿಗೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದಾಯಿತು. ನಮ್ಮ ಅಸ್ತಿತ್ವ ಇದೆ, ನಾವು BJP ಜೊತೆಗಿದ್ದೀವಿ, ನಮಗೂ ಕೂಡ ಇಲ್ಲಿ ಅವಕಾಶಗಳು ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು. ಜೊತೆಗೇ ಮೋದಿಜಿಯವರು ಹೌದು ಇಲ್ಲ, ನಮ್ಮ ಬಡಗೇರು ಹೇಳೋದು ನಾ ಹೇಳೋದು ಎಲ್ಲ ಸ್ಪಷ್ಟ ಇದೆ. ಇಲ್ಲಿ ಕೇಳ್ರಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ರಿಗೆ ಹಂತವಾಗಿ ಅನ್ಯಾಯ ಮಾಡ್ತು. 2 ಸಲ 3 ಸಲ ಚುನಾವಣೆಗೆ ಸೋಲ್ತು. ಬಾಬಾ ಸಾಹೇಬ್ರ ಬಲ್ಲ ಒಬ್ಬ ಕೆಲಸ ಮಾಡತಕ್ಕಂಥ ಮನುಷ್ಯಾಗ ಬಾಬಾ ಸಾಹೇಬ್ರು ಎದುರು ನಿಂದಿರಿಸಿ ನೆಹರೂಜಿಯವರು ಸ್ವತಃ 2 ಸಲ ಪ್ರಚಾರಕ್ಕೆ ಬಂದು ಬಾಬಾ ಸಾಹೇಬ್ರಿಗೆ ಸೋಲಿಸಿದ್ರು. ಬಾಬಾ ಸಾಹೇಬರು ಅವಾಗಿನ ಕಾಲಕ್ಕೆ ಇಡೀ ಪ್ರಪಂಚದಲ್ಲೇ 4ನೇ 5ನೇ ವಿದ್ವಾನ್ರು. ಅವ್ರಿಗೆ ಯಾರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರಲಿಲ್ಲ. ಆಮೇಲೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಭಾರತ ಸಂವಿಧಾನದ ಪಿತಾಮಹ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನೀವು ಅವಿರೋಧಾಗಿ ಆರಿಸ್ಬೇಕಾಗಿತ್ತು. ಶೋಷಿತ ವರ್ಗಗಳ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ, ಬರೀ SC STಗಲ್ಲ, ಎಲ್ಲ ಜನಾಂಗಗಳಿಗಾಗಿ ಬಾಬಾ ಸಾಹೇಬರು ಸಂಕುಚಿತ ಇರಲಿಲ್ಲ.
ಸಂವಿಧಾನದಲ್ಲಿ ಹೊಲೆಮಾದಿಗರಿಗೆ ಅಥವಾ SC/STಗಳಿಗೆ ಮೀಸಲಾತಿ ನೀಡಬೇಕು ಅಂತ ಬರೆದಿಲ್ಲ. ಡಿಪ್ರೆಸ್ಡ್ ಕ್ಲಾಸ್ ಅಂತ ಬರ್ದಾರ, ನಿಮ್ನ ವರ್ಗ ಅಂತ ಬರ್ದಾರ. ಹಾಗಾಗಿ ಇವತ್ತು ನಾವು ಎಲ್ಲ ಸಮಾಜಗಳಿಗೆ ಈವನ್ EWS ಕೊಡೋಕ್ಕೂ ಸಾಧ್ಯ ಆಯಿತು ನರೇಂದ್ರ ಮೋದಿಜಿಯವರು. ಇಲ್ಲಾಂದ್ರೆ ಸಾಧ್ಯ ಆಗ್ತಿರಲಿಲ್ಲ. ಬಾಬಾ ಸಾಹೇಬ್ರ ಪದ ಬಳಸೋದಕ್ಕೆ ಲಿಂಗಾಯತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಬ್ರಾಹ್ಮಣರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಇತರೆ ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೆ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬಾಬಾ ಸಾಹೇಬರಿಗೆ ಇಷ್ಟು ಅವಮಾನ ಮಾಡಿ ಕೊನೆಗೆ ಗೆಲ್ಲಿಸ್ತಾರೆ. ಪಶ್ಚಿಮ ಬಂಗಾಳದಿಂದ ಯಾರೋ ಪಾಪ ಪಾರ್ಲಿಮೆಂಟ್ ಮೆಂಬರ್ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ರಿಗೆ ಗೆಲ್ಲಿಸ್ತಾರೆ. ಅಲ್ಲಿ ಗೆದ್ದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಇನ್ನೇನು ಪಾರ್ಲಿಮೆಂಟಿಗೆ ಬಾಬಾ ಸಾಹೇಬ್ರು ಬರ್ತಾರಂದ್ರೆ ಆ ಪ್ರಾಂತ್ಯನೇ ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಡ್ತಾರೆ. ಆಟೋಮೆಟಿಕ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗ್ತದೆ ಬಾಬಾ ಸಾಹೇಬ್ರದ್ದು. ಮತ್ತು ಇದು ಅನ್ಯಾಯ ಅಲ್ರಿ ಬಾಬಾ ಸಾಹೇಬ್ರಿಗೆ. ಸರ್ ಸರ್ ಇತಿಹಾಸದ ಸರ್ 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 ಸರ ಬರ ಮತ್ತು ಭಾಷಣಗಳ್ದಾಗೂ ಅವ ಇಷ್ಟಿನೇ. ಬಾಬಾ ಸಾಹೇಬ್ರಿಗೆ 2 ಸಲ ಕಾಂಗ್ರೆಸ್ ಸೋಲ್ಸೋದು ಇತಿಹಾಸ ಇಲ್ರಿ. ಹಾಂ ಸರ್ 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 ತಾವು ಸರ್ ಜೋಶಿ ಸಾಹೇಬ್ರೆ, ತಾವು ಹಿರಿಯರಿದ್ದೀರಿ. ಇದಕ್ಕೆ ಆಧಾರ ಏನು ಬೇಕು? ಬಾಬಾ ಸಾಹೇಬ್ರಿಗೆ 2 ಸಲ ಮುಂಬೈದಾಗ ಸೋಲ್ಸೋದಕ್ಕೆ ಆಧಾರ ನಿಮಗೆ ನೆಟ್ನಾಗ ಹುಡ್ರಿ ಸಿಗ್ತದ? ಹಾಂ ಹಾಂ ಹೌದು, ಅಲ್ಲಿಂದ ಗೆದಿತಾರ. ಅಲ್ಲೊಬ್ಬ ಮುಸ್ಲಿಂ ಪಾರ್ಲಿಮೆಂಟ್ ಮೆಂಬರ ರಾಜೀನಾಮೆ ಕೊಡ್ತಾನೆ. ಬಾಬಾ ಸಾಹೇಬರು ಬೈ ಎಲೆಕ್ಷನ್ದಾಗ ಕಂಟೆಸ್ಟ್ ಮಾಡಿ ಅಲ್ಲಿಂದ ಗೆದಿತಾರ. ಅದಕ್ಕೆ ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ 70 ವರ್ಷದಿಂದ ಅಲ್ರಿ, ಅವ್ರ ಜೀವಿತ ಅವಧಿದೊಳಗೂ ಸಾಕಷ್ಟು ಕಷ್ಟ ಕೊಟ್ಟಾರ. ಬಾಬಾ ಸಾಹೇಬ್ರಿಗೆ ಮನೆಗೆ ಉರಿ ಹಚ್ಚಲಿಕ್ಕೆ ಹೋಗ್ಯಾರ, ಕಾರಿಗೆ ಕಲ್ಲು ಹೊಡೆದಾರ, ಅವಮಾನ ಮಾಡ್ಯಾರ. ಪುನಃ ಫ್ಯಾಕ್ಟ್ ಸಂದರ್ಭದಾಗ ಸಪ್ರೇಟ್ ಎಲೆಕ್ಟ್ರಲ್ ಸಿಸ್ಟಮ್ ಕೇಳಿರು ಬಾಬಾ ಸಾಹೇಬರು. ಅದಕ್ಕೆ ಗಾಂಧೀಜಿ ಧರಣಿ ಕೂತರು ಯರವಾಡ ಜೈಲ್ನಾಗ. ಆವಾಗ ಬಾಬಾ ಸಾಹೇಬರು ಅನಿವಾರ್ಯವಾಗಿ ಈ ಮೀಸಲಾತಿಗೆ ಒಪ್ಕೊಂಡ್ರು. ಪ್ರತ್ಯೇಕ ಮತದಾನ ಪದ್ಧತಿ ಕೈ ಬಿಟ್ಟು ಮೀಸಲಾತಿ ಒಪ್ಕೋಬೇಕಾಯ್ತು, ಒತ್ತಡಕ್ಕೆ ಮಣದು. ಹಾಗಾಗಿ ಅನೇಕ ಸಂದರ್ಭದಾಗ ಅವಮಾನ ಮಾಡ್ಯಾರ. ಪ್ಲಸ್ ದಲಿತರಿಗೆ ವೋಟ್ ಬ್ಯಾಂಕ್ ಮಾಡಿ ಬಳಸ್ಕೊಂಡಾರ. ಕಾಂಗ್ರೆಸ್ ಎಂದು ದಲಿತರಿಗೆ ಉನ್ನತ ಹುದ್ದೆಗಳು ಕೊಟ್ಟಿಲ್ಲ. ಈಗ ಹಾಳು ಬಿದ್ದೂರಿಗೆ ಇದ್ದವನೇ ಗೌಡ ಅಂತೇಳಿ ಈಗ ಕುಳ್ಳತ್ತಾರ. ಈಗ ಅಲ್ಲೇನೂ ಇಲ್ಲೇ ಅಸ್ತಿತ್ವನೇ ಇಲ್ಲಿಗ ಅದ್ರದ್ದು ಎಲ್ರಿ. ಇಲ್ಲಿ ಅದು ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟು ಪಾಪ ವೋಟರ್ಸಿಗೆಲ್ಲ ದಾರಿ ತಪ್ಪಿಸಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.